ಈ ಕಪ್ಪೆಗಳ ವಟವಟ ಮಂತ್ರ ಪಠಣ ಮಾಡುವ ಬ್ರಾಹ್ಮಣರ ವಟ. ಮತ್ತು ಇಲ್ಲಿ ಸೇರಿದ ಎಲ್ಲ ಮಹನೀಯರೇ, ಈ ವಾಲಿಯ ಎದುರು ಯುದ್ಧಕ್ಕೆ ನಿಂತರೆ ಅರ್ಧ ಶಕ್ತಿ ವಾಲಿಗೆ ಹೋಗೋದು. ಈ ಅಪ್ಪನ ಎದುರು ಕೂತ್ರೆ ನನಗೆ ಹಂಗ ಆಗೋದು. ಅರ್ಧ ಶಕ್ತಿ ಕಳ್ಕೊಂಡ ಭಾವ. ನಿಜವಾಗ್ಲೂ ಗಾಯತ್ರಿ ಫೋನ್ ಮಾಡಿದಾಗ ನಾನು ಹೇಳಿದೆ, ಇದಕ್ಕೆ ಸರಿಯಾದ ಜನ ನಾನಲ್ಲ. ಆಲ್ರೆಡಿ ಒಂದು ಯಕ್ಷಗಾನದ ಬಗ್ಗೆ ಏನೋ ಹೇಳಿ ಸಿಕ್ಕಾಕೊಂಡಿದ್ದೀವಿ, ಸತ್ಯ ಹೇಳಿ ಸಿಕ್ಕಾಕೊಂಡಿದ್ದೆ. ಇನ್ನು ಋಗ್ವೇದದ ಬಗ್ಗೆ ಇನ್ನೊಂದು ಹೇಳಿ ನಮ್ಮನ್ನ ಯಾಕೆ ಬರ್ರಿ ಬಲಿಕೆ ಚುಕಾಡಿಸ್ತೇವೆ ಗೊತ್ತಾದ. ಅವರು ಇಲ್ಲ ಬನ್ನಿ ಅಂತ ಅಂದ್ರು. ಮತ್ತೆ ಗುರುಗಳ ಮೇಲೆ ನನಗೆ ತುಂಬಾ ಗೌರವ. ಹಾಗಾಗಿ ಋಗ್ವೇದದ ಬಗ್ಗೆ GR ಬರೀನು ಅದ್ರ ಬಗ್ಗೆ ನಾನು ಮಾತಾಡೋದೇ ಒಂದು ದೊಡ್ಡ ಸಂಗತಿ, ದೊಡ್ಡ ಕೆಟ್ಟನೇ ಇದು. ಏನೇ ಇಲ್ಲಿ ಆ ಪುಸ್ತಕವನ್ನು ಓದಿದೆ ನಾನು. ಇಂಗ್ಲಿಷ್ ಅಲ್ಲಿ ಓದಿದೆ, ಕನ್ನಡದಲ್ಲಿ ಬಹಳ ಹಿಂದೆ ಓದಿದ್ದೆ ನಾನು. ನಾನು ಏನಾದ್ರೂ ಇದ್ರ ಬಗ್ಗೆ ಹೇಳೋದಕ್ಕೆ ಮೊದಲು ಒಂದು ನವ ಕರ್ನಾಟಕದವರಿಗೆ ಒಂದು ಸಜೆಷನ್ ಅಂದ್ರೆ, ಈ ಪುಸ್ತಕ ಇದುವರೆ ಡೆಲ್ಲಿಯಿಂದ ಪಬ್ಲಿಷ್ ಆಗ್ತದೆ. ಯಾಕಂದ್ರೆ ಇದು ನ್ಯಾಷನಲ್ ಲೆವೆಲ್ ನಲ್ಲಿ ಜನ ಓದ್ಬೇಕಾದ ಪುಸ್ತಕ. ನಾವು ಎಲ್ಲಾ ಸಮಸ್ಯೆಗಳು 2014 ನಂತರ ನೋಡ್ತಾ ಇದ್ವಿ. ಆದ್ರೆ ಕೆಲವು ಪಾಸಿಟಿವ್ ಆದ ಡೆವಲಪ್ಮೆಂಟ್ಗಳು ಕೂಡ 2014 ಮೇಲೆ ಆಗಿದೆ. ಅದು ಒಂದು ಏನು ಅಂತಂದ್ರೆ ಸಂವಿಧಾನದ ಓದು. ನಾನೆಲ್ಲ ಸಂವಿಧಾನ ಅಂಬೇಡ್ಕರ್ ಬರೆದದ್ದು ಸಂವಿಧಾನ ಅಷ್ಟೇ ಗೊತ್ತಿತ್ತು ವಿನ ಸಂವಿಧಾನದ ಸೂಕ್ಷ್ಮಗಳನ್ನ ನಾವು ಓದಿರಲಿಲ್ಲ. ಆದ್ರೆ 2014 ಅನಂತರ ಸಂವಿಧಾನದ ಮೇಲೆ ತುಂಬಾ ಆಕ್ರಮಣಗಳು ನಡೀಲಿಕ್ಕೆ ಶುರು ಮಾಡಿದಾಗ ನಾವೆಲ್ಲ ಬಹಳ ಗಂಭೀರವಾಗಿ ಅದನ್ನ ಓದ್ಲಿಕ್ಕೆ ಶುರು ಮಾಡಿದ್ವಿ. ನಾಗಮೋಹನ್ ದಾಸ್ ಬರೆದ ಒಂದು ಚಿಕ್ಕ ಪುಸ್ತಕ 10 ಲಕ್ಷಕ್ಕಿಂತ ಹೆಚ್ಚು ಪ್ರತಿಗಳು ಕರ್ನಾಟಕದಲ್ಲಿ ಮಾರಾಟ ಆಗಿವೆ. ಒಂದು ದೊಡ್ಡ 100 ಎಡಿಷನ್ ಈಗ ಬರ್ತಾ ಇದೆ, ಅದು 100ನೇ ಎಡಿಷನ್ ಬರ್ತಾ ಇದೆ. ಹಾಗಾಗಿ ಅದೊಂದು ದೊಡ್ಡ ಚಳುವಳಿ ತರ ಆಗೋಯ್ತದು. ಅದೇ ತರ ಈ ಸನಾತನ ಧರ್ಮದ ಬಗ್ಗೆ ಒಂದು ಬಗೆಯ ಆರ್ಗ್ಯುಮೆಂಟ್ಗಳು ಬೆಳೀತಾ ಇದ್ದಂತ ಒಂದು ಕಾಲಘಟ್ಟದಲ್ಲಿ ಆ ಸನಾತನ ಧರ್ಮವೇ ಸಂವಿಧಾನಕ್ಕಿಂತಲೂ ಮುಗಿಲಾದು ಅಂತ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಮಾತಾಡೋದು ಕೇಳ್ತಾ ಇದ್ದಾಗ, ಅದು ಸಂವಿಧಾನ ನಮಗೆಲ್ಲ ಬೇಕು, ಆದ್ರೆ ನನ್ನ ಧರ್ಮದ ಎದುರು ಬಂದಾಗ ಅದು ಮುಖ್ಯ ಅಲ್ಲ ಎಂಬ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿ. ಹಾಗಾಗಿ ಸನಾತನ ಧರ್ಮವೇ ಭಾರತವನ್ನು ನಡೆಸುವ ಶಕ್ತಿ ಎಂಬ ಭಾವ ಬಹಳ ತೀವ್ರವಾಗಿ ಬೆಳೀತಾ ಇದ್ದಾಗ ಆ ಸನಾತನ ಧರ್ಮವನ್ನ ಅಭ್ಯಾಸ ಮಾಡೋದು, ಓದುವುದು ನಮ್ಮಂತವರ ಕರ್ತವ್ಯ ಆಗಬೇಕು. ಆ ಅರ್ಥದಲ್ಲಿ ಇಂಥ ಕೆಲಸಗಳು ಬಹಳ ಹಿಂದಿನಿಂದ ಕೂಡ ನಡೆದಿದೆ. ಆದ್ರೆ ಈಗ ಅದರ ಔಚಿತ್ಯ, ಓದ್ಬೇಕಾದ ಔಚಿತ್ಯ, ಚರ್ಚೆ ಮಾಡ್ಬೇಕಾದಂತ ಔಚಿತ್ಯ ಕೂಡ ಅಗತ್ಯ ಕೂಡ ಜಾಸ್ತಿ ಆಗುತ್ತೆ. ಈ ಪುಸ್ತಕದ ಮಹತ್ವದ ಬಗ್ಗೆ ಮೇಡಮ್ ಅವರು ಮಾತಾಡ್ತಾರೆ. ನಾನು ಅವರ ಕ್ಷೇತ್ರಕ್ಕೆ ಕೈ ಹಾಕಬಾರದು ಎಂಬ ಪ್ರಜ್ಞೆ ನನಗಿದೆ. ಹಾಗಾಗಿ 2 ವಿಷಯ ಅಷ್ಟೇ. ಒಂದು, ಈ ಪುಸ್ತಕವನ್ನ ತಾವು ಪರ್ಮಿಷನ್ ಒಪ್ಪಿಗೆ ಕೊಟ್ರೆ ಡೆಲ್ಲಿಯಿಂದ ಮನೋಹರ್ ಪಬ್ಲಿಷರ್ಸ್ ಇಂದ ಇದನ್ನ ಪಬ್ಲಿಷ್ ಮಾಡಿಸ್ತೀನಿ. ನಾನು ಸ್ಟೇಜ್ನಲ್ಲಿ ಇದ್ದಾಗ ಮನೋಹರ್ ಜೊತೆ ಸಂಬಂಧ ಇರುತ್ತೆ, ಬಹಳ ಒಳ್ಳೆ ಸಂಬಂಧ ಇದೆ ಅವ್ರ ಜೊತೆ. ಅವರು ರನ್ನಡ ಗದಾಯುಧದ ಇಂಗ್ಲಿಷ್ ಅನುವಾದ, ವಟ್ಟಾಳದನೆಯ ಇಂಗ್ಲಿಷ್ ಅನುವಾದ, ಶಿವರಾಮಕಾರಕರ ಅಳಿದ ಮೇಲೆ ಅನುವಾದವನ್ನೆಲ್ಲ ಅವರೇ ಪಬ್ಲಿಷ್ ಮಾಡಿದ್ರು. ಹಾಗಾಗಿ ನನ್ನ ಮೇಲೆ ಒಂದು ವಿಶ್ವಾಸ ಇದೆ. ಎಲ್ಲಾ ಪಬ್ಲಿಷರ್ಗಳಾಗಿ ಅವರೇನು ಹೆಚ್ಚು ದುಡ್ಡು ಕೊಡೋದಿಲ್ಲ, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಬ್ಲಿಕೇಶನ್ ಮಾಡ್ತಾರೆ. ಅದಕ್ಕೊಂದು ಕಾಪಿ ಎಡಿಟರ್ ಮಾಡ್ತಾರೆ. ಮತ್ತೆ ಆ ಪುಸ್ತಕಗಳು ಇಂಗ್ಲೆಂಡ್, ಅಮೆರಿಕದಲ್ಲಿ ಮಾರಾಟ ಆಗುವ ಹಾಗೆ ಅವರು ಮಾಡಿದ್ದಾರೆ. ಈಗಾಗಲೇ ಗದಾಯಿಂದ ರೌಟ್ಲೆಜ್ ಇಂದ 2ನೇ ಮುದ್ರಣ ಬಂತು ಲಂಡನ್ ಇಂದ. ರೌಟ್ಲೆಜ್ ಲಂಡನ್ ಇಂದ ಗದಾಯದಲ್ಲಿ 2ನೇ ಮುದ್ರಣ ಬಂತು. ಒಟ್ಟಾರಾಧನೆ 2ನೇ ಮುದ್ರಣ ಬಂತು. ತಮಿಳಾಗೆ ಮಾರ್ಗ ಬರಲಿಲ್ಲ, ಅದು ಇನ್ನೂ ಮುಂದೊಂದು ಪ್ರತಿ ಇದೆ ಅಂತೆ. ಅದು ಒಂದು ಶಾಸ್ತ್ರ ಗ್ರಂಥಾದ್ದರಿಂದ ಅದನ್ನು ಗದಾಯುದ್ಧ ಓದಿದ ಹಾಗೆ ವರದಾರಾಧನೆಯ ಕಥೆಗಳನ್ನು ಓದಿದ ಹಾಗೆ ಓದ್ಲಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನಾವು ಇಂಥ ಪುಸ್ತಕಗಳನ್ನ ಅಖಿಲ ಭಾರತ ಮಟ್ಟಕ್ಕೆ ಅಥವಾ ಜಗತ್ತಿಗೆ ತಲುಪಿಸಬೇಕಾದಂತ ಅಗತ್ಯ ಇದೆ. ಕರ್ನಾಟಕದಲ್ಲಿ ಪಬ್ಲಿಷ್ ಮಾಡಬಾರ್ದು ಅಂತಲ್ಲ, ಪಬ್ಲಿಷ್ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ನಾವೇ ಮತ್ತೆ ಮಾತಾಡ್ಕೊಡ್ತೀವಿ. ಅದನ್ನ ಸ್ವಲ್ಪ ಹೊರಗೆ ಇಂಥ ಒಂದು ಕಾರ್ಯಕ್ರಮವನ್ನು ಡೆಲ್ಲಿ ಮಾಡಿದ್ರೆ ಅಲ್ಲಿ ಕನ್ನಡಿಗರಿಗೆ ಇರೋದು, ಅದು ನಾನ್ ಕನ್ನಡಿಗರಿಗೆ, ಅವರಿಗೆ ಇದನ್ನ ಮುಟ್ಟಿಸ್ಬೇಕಾದಂತ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ಸರ್ ತಾವು ಓಕೆ ಅಂತ ಈಗಲ್ಲ, ಈ ಪುಸ್ತಕ ಆದಷ್ಟು ಇಂಗ್ಲಿಷ್ ಅಲ್ಲಿ ಹೋಗ್ಲಿ, ಒಂದು 6 ತಿಂಗಳಾದ ಮೇಲೆ ಆದರೂ ನಾವು ಇದನ್ನ ಡೆಲ್ಲಿಯಿಂದ ಪಬ್ಲಿಷ್ ಮಾಡುವ ಒಂದು ಹೊಣೆಗಾರಿಕೆಯಿಂದ ನಾನು ನಿಮ್ಮ ಪರವಾಗಿ ಖಂಡಿತವಾಗಿ ತೋರಿಸಿಕೊಡ್ತೇನೆ. 2ನೇದು, ಇವತ್ತು ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಚಳಿ ಜಾಸ್ತಿ ಇತ್ತು. ನಾನು ಯೋಚನೆ ಮಾಡಿ, ಚಳಿ ಜಾಸ್ತಿ ಇರೋದು ನಾನು ಇವತ್ತು ಪುಸ್ತಕ ಬಿಡುಗಡೆ ಮಾಡುವ ಭಯದಿದ್ರು ಅಥವಾ ನಿಜವಾಗ್ಲೂ ಚಳಿ ಇದೆಯಾ ಅಂತ ಮತ್ತೆ ಕೆಲವರಿಗೆ ಕೇಳಿದೆ. ಹಿರಿದರ ಕಾರ್ಕಳಿಕ ಹಿನ್ನೆಲೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಇದೆ, ಸ್ವಲ್ಪ ಧೈರ್ಯ ಆಯ್ತು. ಹಾಗಾಗಿ
ತುಂಬಾ ಅಧಿಕೃತವಾಗಿ ನಾನು ಇದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ನನ್ನ ಓದಿನ ಹಿನ್ನೆಲೆಯಲ್ಲಿ ಒಂದು 2 ಮಾತುಗಳನ್ನ ಆ ಪುಸ್ತಕಕ್ಕೆ ಮೇಡಮ್ ಮಾತಾಡೋದಕ್ಕೆ ಪೂರಕವಾಗಿ ಆ ಹೇಳ್ತೇನೆ. ಒಂದು ಏನು ಅಂತಂದ್ರೆ, ನನಗೆ ಈ ಪುಸ್ತಕ ಈಗ ನನ್ನ ದತ್ತನಿಗೂ ಕೂಡ ಒಂದು ಒಳ್ಳೆ ಪುಸ್ತಕದ ಬಗ್ಗೆ ಪ್ರತಿಕ್ರಿಯೆ ಮಾಡುವ ಹಕ್ಕು ಇದೆ ಏನ್ ಸರ್? ಅಧಿಕ ಅಲ್ಲ ಇದೆ ನಮಗ. ಈಗ ಋಗ್ವೇದದ ಬಗ್ಗೆ ನಾವು ಓದಿ ಪ್ರತಿಕ್ರಿಯಿಸಬಹುದು. ಅದು ಬ್ರಾಹ್ಮಣರ ಓದಿ ಬ್ರಾಹ್ಮಣರ ಪ್ರತಿಕ್ರಿಯಿಸಬೇಕು ಅಂತಿದ್ಯಾ? ಹಂಗೇನೇ ಇಲ್ಲ. ನಮಗೆ ಕೂಡ ಅದು ಅರ್ಥ ಆಗಿಲ್ಲ ಅಥವಾ ತಪ್ಪಾಗಿ ಅರ್ಥ ಆಗಿದೆ ಅಂದ್ರೆ ಅದ್ರ ಬರ್ದವನಿಗೆ ಒಂದು ಜವಾಬ್ದಾರಿ ಇರ್ತದೆ. ನನಗೂ ಅರ್ಥ ಆಗುವಾಗೆ ಬರೀರಿ ನೀವು ಅಂತ. ಈ ನವ್ಯದವರು ಹೇಳ್ತಿದ್ರು ಸರ್, ಒಂದ್ಸರಿ BC ರಾಮಚಂದ್ರ ಶರ್ಮರ ಜೊತೆ ಒಂದು ಚರ್ಚೆ ಆಗ್ತಾ ಇತ್ತು, ರವೀಂದ್ರ ಕಲಾಕ್ಷೇತ್ರದ. ಅವರು ಭಾಷಣ ಮಾಡ್ತಾ, ನೋಡಿ ನೀವೆಲ್ಲ ನವ್ಯದವರ ಎತ್ತರಕ್ಕೆ ಏರ್ಬೇಕು ಅಂದ್ರು. ನನಗೆ ರೇಗೋಯ್ತು. ಆ ಬಂಡಾಯ ಕಾಲ ಅದು. ನಾನು ಹೇಳಿದೆ, ನೀವು ಎತ್ತರದಲ್ಲಿ ಅಂತ ಯಾರು ಹೇಳಿದ್ದು? ನೀವು ಲೇಖಕರು ನಮ್ಮ ಎತ್ತರಕ್ಕೆ ಏರ್ಬೇಕು ಅಂತ ಯಾಕೆ ಯೋಚನೆ ಮಾಡಬಾರದು ಅಂತ ಅಂದೇನೆ ವಾದ. ಮತ್ತೆ ನನಗದು ತೀರಾ ಹೊರಟುವಾದಂತ ಅನ್ನಿಸ್ಲಿಲ್ಲ. ನಮಗೆ ಅರ್ಥ ಆಗುವಾಗ ಬರಿಬೇಕಲ್ಲ, ಮಾಸಿಗೆ ಅರ್ಥ ಆಗುವಾಗ ಬರಿಬೇಕಲ್ಲ. ಅದು ಅದು ಆಗ್ಲಿಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ನಮ್ಮಂತವ್ರು ತಪ್ಪು ಮಾತಾಡಿದ್ರೆ ಹಾಗೆ ತಪ್ಪು ಮಾತನಾಡುವಾಗ ಮಾಡಿದವರು ನೀವು. ನಮಗೆ ಸರಿ ಹೇಳಲಿಲ್ಲ ಅದನ್ನ. ಇದು ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ, ಈ ಶಾಸ್ತ್ರ ಗ್ರಂಥಗಳು, ಪವಿತ್ರ ಗ್ರಂಥಗಳು ಭಾಷೆಯೆಲ್ಲ ಏನ್ ಮಾಡ್ತವೆ ಅಂತಂದ್ರೆ, ನಾವು ನೀವು ಮಾತಾಡುವ ಭಾಷೆಗಿಂತ ಒಂದು ಹಂತ ಮೇಲೆ ಏರಿಸಿರುತ್ತವೆ. ಅದಕ್ಕೆ ಒಂದು ಪಾವಿತ್ರ್ಯದ ಕವಚವನ್ನ ತಂದು ಬಿಡ್ತವೆ. ಪಾವಿತ್ರ್ಯದ ಕವಚವನ್ನು ತಂದು ಬಿಟ್ಟ ಮೇಲೆ ಆ ಭಾಷೆ ಸಾಮಾನ್ಯರ ಭಾಷೆಗೆ ಇಳಿಯುವುದು ಒಂದು ದೊಡ್ಡ ಸವಾಲು. ಇದು ಕುರಾನ್ನಲ್ಲಿದೆ, ಬೈಬಲ್ಗಿದೆ, ಭಾರತೀಯ ವೇದಗಳಿಗೂ ಕೂಡ ಇದೆ. ಅದು ಇಳಿಬಾರದೋ ಇಳಿಬೇಕೋ ಎಂಬುದೇ ಸಮಸ್ಯೆ. ಈಗ ಮಾರ್ಟಿನ್ ಅವರು ಲ್ಯಾಟಿನ್ ಭಾಷೆಯಲ್ಲಿದ್ದಂತ ಬೈಬಲ್ ಅನ್ನ ಮೊದಲು ಜರ್ಮನಿಗೆ ಅನುವಾದ ಮಾಡಿದಾಗ ದೊಡ್ಡ ಗಲಾಟೆ ಇತ್ತು. ಬೈಬಲ್ ಅನ್ನ ಹಾಗೆ ಸಾಮಾನ್ಯರ ಭಾಷೆಗೆ ಇನ್ನೊಂದು ಭಾಷೆಗೆ ಅನುವಾದ ಮಾಡಬಾರದು ಅಂತಲೇ ಗಲಾಟೆ ಆಯ್ತು. ಗಲಾಟೆ ಆದ ಮೇಲೆ ಮಾರ್ಟಿನ್ ಅದನ್ನ ಅನುವಾದ ಮಾಡಿದ. ಅದು ಜರ್ಮನ್ ಭಾಷೆಗೆ ಹೋಯ್ತು. ಒಂದ್ಸರಿ ಜರ್ಮನ್ ಭಾಷೆಗೆ ಹೋದ ಮೇಲೆ ಬೇರೆ ಬೇರೆ ಯುರೋಪಿಯನ್ ಭಾಷೆಗಳಿಗೆ ಹೋಯ್ತು. ಆಮೇಲೆ ಅದು ಜಗತ್ತಿನ ಬೇರೆ ಬೇರೆ ಕಡೆ ಹೋದ ಮೇಲೆ ಆ ವಿರೋಧ ಮಾಡಿದವರಿಗೆ ಒಂದು ಜ್ಞಾನ ಬಂತು, ಓ ನಮ್ಮ ಬೈಬಲ್ ಎಷ್ಟು ಜನಪ್ರಿಯ ಆಯ್ತು ನೋಡಿ ಈಗ ಅಂತ. ಹಾಗಾಗಿ ದೇವಭಾಷೆ ಅಂತ ನಾವೇ ಡಿಫೈನ್ ಮಾಡಿಕೊಂಡು ಆ ದೇವಭಾಷೆಯನ್ನು ಜನಭಾಷೆಯಾಗಿ ಕನ್ವರ್ಟ್ ಮಾಡೋದಕ್ಕೆ ನಾವೇ ಕೆಲವು ಆತಂಕಗಳನ್ನ, ಅದಕ್ಕೆ ಕಟ್ಟುಪಾಡುಗಳನ್ನ ವಿಧಿಸಿಕೊಂಡು ಅದು ಜನಗಳ ಹತ್ರ ಬಾರದ ಹಾಗೆ ಮಾಡಿದ್ದರ ವಿರುದ್ಧ 17, 18, 19 ಶತಮಾನದಲ್ಲಿ ದೊಡ್ಡ ಚಳುವಳಿಗಳು ನಡೆದಿವೆ. ಈ ನಾನು ಬೇಸಿಕಲಿ ಮಂಗಳೂರಿನವರ. ಈಗ 1846ರಲ್ಲಿ ಬ್ರಿಟಿಷ್ ಅಥವಾ ಬಾಸನ್ ಮಿಷನರಿಗಳು ಬೈಬಲ್ ಅನ್ನ ತುಳುಗೆ ತರಬೇಕು ಅಂತ ಶುರು ಮಾಡಿದ್ರು ಸರ್. ತುಳುಗೆ ತರಬೇಕು ಅಂತ. ಆದ್ರೂ ಸೇಮ್ ಗಲಾಟೆ ನಡೀತು. ತುಳುಗಂತ ಒಂದು ಸಾಮಾನ್ಯ ಭಾಷೆಯಲ್ಲಿ ಬೈಬಲ್ ಅಂತ ಒಂದು ದೇವ ಭಾಷೆಯನ್ನು ಹೇಳುವುದು ಹೇಗೆ ಅಂತ ಗಲಾಟೆ ಆಯ್ತು. ಕೊನೆಗೂ ಸ್ವಿಟ್ಜರ್ಲೆಂಡ್ ನಲ್ಲಿರುವ ಬಾಸನ್ ಮಿಷನ್ ಅವರು ಇಲ್ಲ ತುಳುವಿಗೆ ನೀವು ತರಬೇಕು ಅಂತ 1848ರಲ್ಲಿ ಒಂದು ಪತ್ರ ಬರುತ್ತೆ, ನೀವು ಇದನ್ನ ಮಾಡಿ ಅಂತ. ಆಗ ಬೈಬಲ್ ಸತ್ಯವೇದ ಎಂಬ ಹೆಸರಿನಲ್ಲಿ ತುಳುವಿಗೆ ಬಂತು. ಅಂದ್ರೆ ದೇವ ಭಾಷೆ ಮೀರಿ ಹಿಡಿಯುವವರ ಒಂದು ಭಾಷೆಗೆ ಬಂತಲ್ಲ, ಈ ಚಲನೆ ಇದೆಯಲ್ಲ, ಇದು ದುರ್ದೈವವಶಾತ್ ಸಂಸ್ಕೃತದವರಿಗೆ ಇನ್ನೂ ಕೂಡ ಅದು ಒಂದು ದೊಡ್ಡ ಜ್ಞಾನವಾಗಿ ಬರಲಿಲ್ಲ. ಇವತ್ತಿಗೂ ಕೂಡ ಅದು ದೇವಭಾಷೆಯಾಗಿ ಉಳಿಬೇಕು ಅಂತ ವಾದ ಮಾಡುವವರು ಬಹಳ ಇದ್ದಾರೆ. ಈಗ ತಿಳ್ಕೊಂಡು ಏನಾಗಬೇಕಾಗಿದೆ, ನಾನು ಹೇಳಿದ್ದನ್ನ ತಿಳಿ. ನೀವು ಗೋಲೋರ್ ತರ ಏನ್ ಹೇಳ್ತಾರೆ, ಗೋಲೋರ್ ಹೇಳ್ತಾರೆ ನೋಡಿ, ಒಂದು ಸಾರಿ ನೀವು ಸಂಘದ ಮೆಂಬರ್ ಆದ ಮೇಲೆ ಕುರ್ಚಿ ಹಿಡಿಬೇಕು, ಕಬಡ್ಡಿ ಆಡಂದ್ರೆ ಕಬಡ್ಡಿ ಆಡಬೇಕು, ನಿನಗೆ ಇಷ್ಟೇ ಕೆಲಸ ಅಂತ. ನೀವೆಲ್ಲ ಸನಾತನ ಧರ್ಮವನ್ನು ಓದಿ ಅಂತ ಹೇಳೋದಿಲ್ಲ ನೋಡಿ. ಅವರು ಅದು ಹೇಳಿದ್ರೆ ನಾವಿದ್ದೀವಲ್ಲ ಆ ದೇವ ಭಾಷೆಯನ್ನು ಗೊತ್ತಿರುವ ದೇವರಿಗೆ ಸಮಾನರಾದ ನಾವು ಇರುವಾಗ ನಿಮಗೆ ಕುರ್ಚಿ ಹಿಡಿಯುವುದು, ಕಬಡ್ಡಿ ಆಡೋದು. ಇವತ್ತು ನಮ್ಮ ಜನ ಹಾಳಾಗಿರೋದು RSS ನವರ ಕುರ್ಚಿ ಹಿಡಿಯುವುದು, ಕಬಡ್ಡಿ ಆಡುವುದರಿಂದಲೇ ನಾಶ ಆಗಿರೋದು. ದೇಶ ನಾಶ ಆಗಿರೋದಲ್ಲೇ ಅದರಿಂದ. ಆದ್ದರಿಂದ ಯಾವುದು ಸನಾತನ ಧರ್ಮ ದೇವ ಭಾಷೆ ಅಂತ ಹೇಳ್ತಿದ್ದಾರೋ ಅದು ಜನಭಾಷೆಯಲ್ಲಿ ತೊರಕಬೇಕಾದ್ದು ಬಹಳ ಮುಖ್ಯ. ಆ ಕೆಲಸವನ್ನ ಕನ್ನಡದ ಸಂದರ್ಭದಲ್ಲಿ BV ಕಕಿಲಯರ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಅನೇಕರು ಮಾಡಿದ್ದಾರೆ. ನಾನು ಆ ಚರಿತ್ರೆಯನ್ನು ಹೇಳುವುದಿಲ್ಲ. ಆದರೆ ಈ ಕೆಲಸದ ಮುಂಚೂಣಿಯಲ್ಲಿ ನಮ್ಮ ಗುರುಗಳಾದ GR ಇದ್ದಾರೆ. ಅವರು ಋಗ್ವೇದದ ಬಗ್ಗೆ ಬರೆದ ಪುಸ್ತಕಗಳು, ಭಗವದ್ಗೀತೆ ಬಗ್ಗೆ ಬರೆದ ಪುಸ್ತಕಗಳು, ಉಪನಿಷತ್ತಿನ ಮೇಲೆ ಬರೆದ ಪುಸ್ತಕಗಳು ನಮಗೆ ಯಾರಿಗೂ ಕೂಡ
ಲಭ್ಯವೇ ಇರಲಿಲ್ಲ. ಅದು ಒಂದು ಕನಸು ಕೂಡ ಇರಲಿಲ್ಲ ಅದನ್ನೆಲ್ಲ ನಾವು ಒಂದು ಓದ್ತೀವಿ ಅಂತ. ಯಾಕಂದ್ರೆ ಅದರಿಂದ ವಂಚಿತರಾದಂತ ಕಾಲಘಟ್ಟದಲ್ಲಿ ಇಲ್ಲ ನಿಮಗೂ ಕೂಡ ನಿನ್ನ ಭಾಷೆಯಲ್ಲಿ ಇದನ್ನು ಓದಬಹುದು ಅಂತ ಹೇಳಿ ಒಂದು ಚರಿತ್ರೆಯ ಚಲನ ಇದೆಯಲ್ಲ, ಅದನ್ನ ತಿರುಗಿಸಿ ಕನ್ನಡಕ್ಕೆ ಒಂದು ದೊಡ್ಡ ಜ್ಞಾನ ಸಂಪತ್ತನ್ನು ಕೊಟ್ಟ ಗುರುಗಳಿಗೆ ನಾನು ಎಲ್ಲ ಕನ್ನಡಿಗರ ಪರವಾಗಿ ನನ್ನ ಅಭಿನಂದನೆಗಳನ್ನು ಮತ್ತು ಗೌರವಗಳನ್ನು ಸಮರ್ಪಿಸ್ತೇನೆ. ನಮ್ಮಲ್ಲಿ ಈ ವಿದ್ಯೆಯಲ್ಲಿ ಇದೆ, ನಮಗೆಲ್ಲ ಗೊತ್ತಿದೆ, ತಾವೆಲ್ಲ ತಿಳಿದವರು. ಅದು ನಾನು ಇಲ್ಲಿ ನಿಂತದ್ರಿಂದ 2 ಮಾತು ಹೇಳ್ಬೇಕಾ, ಇಲ್ಲಾಂದ್ರೆ ಗಾಯತ್ರಿ ಬೈತಾರೆ, ನೀನು ಕರ್ದದ್ದು ಯಾಕೆ, ನೀವು ಮಾತಾಡದೆ ಕೂತದ್ದು. ಹಾಗಾಗಿ ನಮ್ಮಲ್ಲಿ ಪರಾವಿದ್ಯೆ ಮತ್ತು ಅಪರವಿದ್ಯೆ ಅಂತ 2 ಬೆಳೆದಿದೆ. ಪರಾವಿದ್ಯೆ ಅಥವಾ ಪರ, ನಾವು ಸತ್ತ ಮೇಲೆ ಏನಾಗ್ತದೆ ಪರ. ಇನ್ನೊಂದು ಅಪರವಿದ್ಯೆ ಅಂದ್ರೆ ಭೌತಿಕ ವಿದ್ಯೆ. ನೀರು ಹೆಂಗ್ ಬರ್ತದೆ, ಮರ ಹೇಗೆ ಬೆಳೀತದೆ, ಬೆಂಕಿ ಹೇಗೆ ಕೆನ್ನಾಲಿಗಳನ್ನ ಚಾಚುತ್ತದೆ, ಇದು ಭೌತಿಕ ವಿದ್ಯೆ. ನಮ್ಮ ದೇಶದಲ್ಲಿ 2 ಬೆಳೆದಿದೆ, ಆದರೆ ಭೌತಿಕ ವಲಯದಲ್ಲಿ ಹೆಚ್ಚು ಚರ್ಚೆ ಆದದ್ದು ಪರಾವಿದ್ಯೆ. ಪರಾವಿದ್ಯೆ ಅದು ಸುಲಭವೋ ಕಷ್ಟವೋ ಗೊತ್ತಿಲ್ಲ, ಆದರೆ ಭಾಷೆಯಲ್ಲಿ ಕಟ್ಟಲಾದಂತ ಲೋಕ. ಸ್ವರ್ಗ ಇದೆ ಅಂತ ನೋಡಿ ಬಂದವರು ಜಗತ್ತಿನಲ್ಲಿ ಯಾರೂ ಇಲ್ಲ, ಆದ್ರೆ ಸ್ವರ್ಗ ಇಲ್ಲ ಅಂತ ನಂಬುವವರು ಯಾರು ನೋಡಿಲ್ಲ, ಸಾಕ್ಷ್ಯಾಧಾರಗಳೇ ಇಲ್ಲ ಅದಕ್ಕೆ. ದೇವೇಂದ್ರ, ವರುಣ, ವಾಯು, ಕುಬೇರ ಅಥವಾ ಕರ್ಮ ಸಿದ್ಧಾಂತ, ನೀನು ಮಾಡಿದ ಕರ್ಮಕ್ಕನುಗುಣವಾಗಿ ಮುಂದಿನ ಜನ್ಮದಲ್ಲಿ ಏನೋ ಆಗಿ ಹುಟ್ಟುತ್ತಿ, ಯಾರು ನೋಡಿದವರಿಲ್ಲ. ಅದು ನಮ್ಮ ಎಕ್ಸ್ಪೀರಿಯನ್ಸ್ ನ ಭಾಗವೇ ಆಗ್ಬೇಕು ಅಂತಿಲ್ಲ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಅದನ್ನ ನಮ್ಮ ಅನುಭವದ ಭಾಗವಾಗಿ ಮಾಡಿಕೊಳ್ಳದೆ ಇದ್ದಾಗಲೂ ಕೂಡ ಅನುಭವದ ಭಾಗಕ್ಕಿಂತ ಹೆಚ್ಚಾಗಿ ಅದನ್ನೇ ನಂಬುವಂತ ಒಂದು ಭಾಷಿಕ ರಚನೆ ಅದ್ಭುತವಾಗಿ ತನ್ನ ದೇಶದಲ್ಲಿ ಬೆಳೆದಿದೆ. ಅದಕ್ಕೆ 1990ರಲ್ಲಿ ನೇಮಿಚಂದ್ರನ ಸರ್ ಒಬ್ಬ ಕವಿ ಹೇಳ್ತಾನೆ, ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕವಿ ಸಂಕತಿ, ಮುಟ್ಟುಗೆ ಮುಟ್ಟದಿರಿಕೆ ನವಮಂ ವಾಮನ ಕ್ರಮಂ. ಕಡಲಿಗೆ ಕಪಿಗಳು ಸೇತುವೆಯನ್ನು ಕಟ್ಟಿದ್ರೋ ಕಟ್ಟಲಿಲ್ವೋ ನನಗೆ ಗೊತ್ತಿಲ್ಲ. ಚಿಕ್ಕ ವಾಮನ ಒಂದು ಕಾಲದಿಂದ ಭೂಮಂಡಲವನ್ನು, ಒಂದು ಹೆಜ್ಜೆಯಿಂದ ಆಕಾಶವನ್ನು ಅಳುದ್ನೋ ಇಲ್ಲೋ ನಮಗೆ ಗೊತ್ತಿಲ್ಲ. ನರನು ಹರದ ಗಂಟಲಂ, ಶಿವನ ಗಂಟಲನ್ನು ಅರ್ಜುನ ಮೆಟ್ಟಿದ್ದೋ ಇಲ್ವೋ, ಶಬರಶಂಕರ ವಿಳಾಸದ ಕತೆ ಗೊತ್ತಿಲ್ಲ. ಕವಿ ಬಂದದಳು ಕಟ್ಟಿದರಲ್ತೆ ಏನದ್ದೊಳವೋ ಕವೀಂದ್ರರ. ಎಷ್ಟು ವಿವೇಕದ ಮಾತು ನೋಡಿ. ಭಾಷೆಯಲ್ಲಿ ಕವಿಗಳು ಕಟ್ಟಿದ್ರಲ್ವೇ ಅಂತ. ಈ ಭಾಷೆಗೆ ಈ ತರದ ಒಂದು ಶಕ್ತಿ ಇದೆ, ಒಂದು ಲೋಕವನ್ನ ಕಟ್ಟುವುದು. ನಮ್ಮಲ್ಲಿ ಪರಾವಿದ್ಯೆಯನ್ನ ಎಷ್ಟು ಬೃಹತ್ತಾಗಿ ಬೆಳೆಸಿದ್ದಾರೆ ಅಂತಂದ್ರೆ ಅದನ್ನ ಅನುಭವ ಲೋಕದಿಂದ ನೋಡುವುದೇ ಕಷ್ಟ. ಅನುಭವ ಲೋಕದಿಂದ ಅದನ್ನು ವಿಮರ್ಶೆ ಮಾಡುವುದು ಕೂಡ ಕಷ್ಟ, ಪ್ರಶ್ನೆ ಮಾಡುವುದು ಕೂಡ ಕಷ್ಟ. ಯಾಕಂದ್ರೆ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಈಗಾಗಲೇ ನಟರಾಜ್ ಅವರು ಹೇಳಿದಾಗೆ ನಮ್ಮ ಅನುಭವದ ಭಾಗವೇ ಆದ್ದರಿಂದ ನಾವು ಬಿಟ್ಟೇ ಬಿಡ್ತೀವಿ ಅದನ್ನೇ. ನಾವೆಲ್ಲ ಯಕ್ಷಗಾನದವರು, ನಾವು ದೇವೇಂದ್ರ ಬಂದ ತಕ್ಷಣ ನಾವು ಚಪ್ಪಾಳೆ ಹೊಡಿತೀವಿ, ವಾಯುವನ್ನು ನಾವು ಚಪ್ಪಾಳೆ ಹೊಡಿತೀವಿ. ಸೊ ಈ ಪರಾವಿದ್ಯೆ ಏನು ಮಾಡಿದೆ ಅಂದ್ರೆ ನಮ್ಮನ್ನ ಲೌಕಿಕದಿಂದ ಪರಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಕೆಲಸ ಮಾಡಿದಲ್ಲದೆ ಲೌಕಿಕದಲ್ಲಿ ಸರಿಯಾಗಿ ಬದುಕು ಮಾರಾಯ ಅಂತ ಹೇಳಿದ್ದು ಕಡಿಮೆ. ಆದ್ರೆ ಭಾಷೆಯಲ್ಲಿ ಕಟ್ಟಿದ ಆ ಲೋಕಕ್ಕೆ ನಿಧಾನವಾಗಿ ವರ್ಣಾಶ್ರಮ ಧರ್ಮ, ಜಾತಿ ಇತ್ಯಾದಿಗಳೆಲ್ಲ ಸೇರಿದ ಮೇಲೆ ಪರಾವಿದ್ಯೆ ಅಪರವಿದ್ಯೆಯನ್ನು ನಿಯಂತ್ರಿಸಲಿಕ್ಕೆ ಶುರು ಮಾಡಿದಾಗ ಭಾರತದ ಬಹುತೇಕ ಜ್ಞಾನ ಪರಂಪರೆ ಒಂದು ಮಿತಿಗೆ ಒಳಗಾಯಿತು. ನಾನು ಈ ಪುಸ್ತಕ ಓದಿದಾಗ ನನಗೆ ಅನಿಸಿದ್ದು, ನಮ್ಮ ಸಾಹೇಬರು GR ಅವರು ಅಪರವಿದ್ಯೆಯ ಅನುಭವದ ಮೂಲಕ ಪರಾವಿದ್ಯೆಯನ್ನ ಇವ್ಯಾಲ್ಯೂಯೇಷನ್ ಮಾಡೋದಿದೆಯಲ್ಲ, ಇದು ನಮ್ಮ ಬೌದ್ಧಿಕ ಲೋಕದಲ್ಲಿ ನಡೆದ ದೊಡ್ಡ ಕ್ರಾಂತಿ ಅಂತ ಅನ್ನಿಸ್ತದೆ. ಈ ಕೆಲಸವನ್ನು ಬೇರೆ ಇವರೇ ಶುರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾವು ದೇವಪ್ರಸಾದ್ ಚಟ್ಟೋಪಾಧ್ಯಾಯನ ಓದಿದ್ದೀವಿ, ರೋಮಿಲಾ ತಾಪರ್ ನನ್ನ ಸಹೋದ್ಯೋಗಿ ಆಗಿದ್ರು ಜೆಎನ್ಯುನಲ್ಲಿ, ಆಗಾಗ ಭೇಟಿ ಮಾಡ್ತಾ ಇದ್ವಿ. SD ಸರ್ದೇಸಾಯಿ ಅವರ ಪುಸ್ತಕ ಬಹಳ ಒಳ್ಳೆ ಪುಸ್ತಕ, ನಾವೆಲ್ಲ ಆವಾಗಲೇ ಓದಿ ಅದರಿಂದ ಪ್ರಭಾವಿತರಾದ ಸರ್ದೇಸಾಯಿ ಅವರು. ಇನ್ನು ಅದಕ್ಕೆ ಅದರದೇ ಒಂದು ಬೌದ್ಧಿಕ ಪರಂಪರೆ ಇದೆ. ಹಿಂದೆ ಕೂಡ ಭೌತವಾದಿಗಳ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ. ಅದರ ಬಗ್ಗೆ GR ಬರೆದಿದ್ದಾರೆ, ತಾವೆಲ್ಲ ಓದಿರ್ತೀವಿ. ಆ ಭೌತವಾದಿ ಪರಂಪರೆಯನ್ನ ಒಂದು ಭೌತಿಕ ಲೋಕಕ್ಕೆ ಕನ್ವರ್ಟ್ ಮಾಡಿ ಅಪರ ನೆಲೆಯಲ್ಲಿ ನಿಂತು ಪರಾವಿದ್ಯೆಯನ್ನ ವಿಮರ್ಶೆ ಮಾಡಿ ಅದನ್ನ ಲೌಕಿಕದ ನೆಲೆಯಕ್ಕೆ ಒಗ್ಗಿಸುವ. ನೋಡಿ, ಪರಾವಿದ್ಯೆಯನ್ನ ಆಧರಿಸಿಕೊಂಡು ಲೌಕಿಕವನ್ನ ನಿರಾಕರಿಸಿದವರು ಜಾಸ್ತಿ.
ಆದ್ದರಿಂದ ನೀನು ಇಲ್ಲಿ ಹುಟ್ಟಿ ಹೀಗೆ ಇದ್ದಿ ಎಂಬುದಕ್ಕೆ ನಿನಗೆ ಪೂರ್ವಜನ್ಮ ಕಾರಣ ಅಂತ ಹೇಳಿದ್ರೆ ನಾವು ನಂಬುತ್ತೇವೆ. ಅದನ್ನು ಪುರೋಹಿತರು ಹೇಳಿದ್ರು ನಂಬುತ್ತೇವೆ. ಅದಕ್ಕೋಸ್ಕರ ನಾನು ನನ್ನ ಕಾಗೆ ಮುಟ್ಟಿದ ನೀರಲ್ಲಿ ಒಂದು ಬರೆದಿದ್ದೇನೆ, ಸಾಹಿತ್ಯ ಗೊತ್ತಿದೆ. ಅದರಲ್ಲಿ ನಾನು ಹುಟ್ಟಿದಾಗ ಸರ್ ಊರಾಗಿ ನಮ್ಮ ಅಪ್ಪ ಸ್ವಲ್ಪ ಇದೆ ಏನು ಅಪರ ಪರವಿದ್ಯೆಯಿಂದ ಹೆಚ್ಚು ಪ್ರಭಾವಿತರಾದ ವ್ಯಕ್ತಿಯವರು. ಅವರು ಹೋಗಿ ನನ್ನ ಮಗನಿಗೆ ಅಂತ ಜಾತಕ ಬರ್ತಿದ್ರು. ನನ್ನ ಜಾತಕದಲ್ಲಿ ಓದಿ ಬರೆದ್ಬಿಟ್ಟ, ಈ ಜಾತಕನಿಗೆ ವಿದ್ಯಾಯೋಗ ಇಲ್ಲವು. ಹಂಗೆ ಬಸ ಈ ಜಾತಕನಿಗೆ ವಿದ್ಯಾಯೋಗ ಇಲ್ಲ. ಇನ್ನೊಂದು ಹೇಳ್ಬೋದು ನಾನು, ಈಗ ಈ ಜಾತಕನ ಆಯುಷ್ಯ 70 ವರ್ಷ 4 ತಿಂಗಳು 2 ದಿವಸ. ಅದು ಮೊನ್ನೆ ಡಿಸೆಂಬರ್ 23ಕ್ಕೆ ಮುಗಿಯಿತು. ನಾನು ಡಿಸೆಂಬರ್ 23ಕ್ಕೆ ನನ್ನ ಫ್ರೆಂಡ್ ಇದ್ದಾರೆ, ಶಿವ ಸುಬ್ರಹ್ಮಣ್ಯ ಇದ್ದಾರೆ, ಅವ್ರಿಗೆ ಹೇಳಿದ್ದೆ, ಮಾರ್ಯ ನನ್ನ ಜಾತಕದ ಪ್ರಕಾರ ನಾಳೆ ಬೆಳಿಗ್ಗೆ ನಾನು ಒಪ್ಪನೇ ಇದ್ದೇನೆ ಸತ್ಯ, ಮನೆಯಲ್ಲಿ ಹೆಂಡತಿ ಡೆಲ್ಲಿಲಿ ಇದ್ದಾರೆ, ಮಗ ಲಂಡನ್ ಇದ್ದಾನೆ, ನೀನು ಬೆಳಿಗ್ಗೆ ಒಮ್ಮೆ ಬರುದು ಬಾರಿ ಬರ್ತದೆ ಅಂತ. ಹೀಗೆ ಹೇಗೆ ನಮ್ಮ ಬದುಕನ್ನ ಇವೆಲ್ಲ ಛಿದ್ರಗೊಳಿಸ್ತವೆ ಅಂತ. ಆ ವಿದ್ಯೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಪ್ಪನ ನಾನು ಶಾಲೆಗೆ ಕಳಿಸಲಿಕ್ಕೆ ಒತ್ತಾಯ ಆಯ್ತು. ಬಡತನ ಇತ್ತು, ಈ ಬಡತನದಲ್ಲಿ ನಮ್ಮನ್ನು ಶಾಲೆ ಕಳಿಸ್ಬೇಕಂದ್ರೆ ಸಾಲ ಮಾಡಿ ಕಳಿಸ್ಬೇಕು. ನಿನ್ನ ಹಣೆಯಲ್ಲಿ ವಿದ್ಯೆ ಇಲ್ಲಂತ ಬರೆದಿದ್ದಾರಲ್ಲ, ಸಾಲ ಮಾಡಿ ತಿನ್ನ ನೀವು ಕಳ್ಸೋದು. ನಾನು ಶಾಲೆಗೆ ಸೇರುವಾಗ 7 ವರ್ಷ ಆಗಿ. ಆಮೇಲೆ ಮನೆಯಲ್ಲಿ ಗಲಾಟೆ, ನಮ್ಮ ಅಮ್ಮ ಎಲ್ಲ ಗಲಾಟೆ ಮಾಡಿದ್ರು. ಇಲ್ಲ ಅವ ಚುರುಕಿದ್ದಾನೆ, ಅವನನ್ನು ಶಾಲೆಗೆ ಕಳಿಸಿ, ಅವ ಫೈಲ್ ಆದ್ರೆ ಮತ್ತೆ ಕಳ್ಸೋದು ಬೇಡ ಅಂತೇಳಿ ನಮ್ಮಪ್ಪ ಸುಮ್ಮನೆ ಇರ್ಬೇಕು ಬೇಡ. ಆ ಜಾತಕ ಬರ್ದವನ ಹತ್ರ ಹೋದ್ರು, ಬದಿಯಡ್ಕರ ಹತ್ರ, ಕೇರಳಕ್ಕೆ. ಅವನ ಹತ್ರ ಹೋಗಿ ನೋಡಿ, ಹಿಂಗೆ ಅವನು ಸ್ವಲ್ಪ ಚುರುಕಿದ್ದಾನೆ, ಏನಾದ್ರು ಮಾಡಿ ಅವನನ್ನು ಶಾಲೆಗೆ ಕಳಿಸ್ಬೇಕು, ಅದಕ್ಕೊಂದು ಒಳ್ಳೆ ದಿವಸ ಸೂಚಿಸಿ ಅಂತ. ಆ ಪುಣ್ಯಾತ್ಮ ಪುನಃ ಲೆಕ್ಕ ಹಾಕಿ, ಯಾಕಂದ್ರೆ ಅವರಿಗೆ ಈ ಪರಾವಿದ್ಯೆಯವರಿಗೆ ಕೂತಲ್ಲಿಯೇ ಗೊತ್ತಾಗ್ತದೆ, ಎಲ್ಲೆಲ್ಲಿ ಏನೇನಿದೆ, ಎಲ್ಲಿ ಯಾವ್ದನ್ನು ಕೂರಿಸಿದ್ರೆ ನನಗೆ ಹೆಚ್ಚು ದುಡ್ಡು ಬರ್ತದೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಾವ. ವಿಡಿಯೋ ಬರ್ತದೆ ಎಲ್ಲ ಮಾಡಿ ಬಂದ ಗ್ರಹಗಳನ್ನ ಅವರಿಗೆ ಬೇಕಾದಾಗೆ ಕೂರಿಸಿ ಅವ ಅದಕ್ಕೊಂದು ಶರ ಬರ್ದ. ಇಂಥ ದಿವಸ ಸರಿ ಇದೆ ನೆನಪಿದೆ ಸರ್, ಆಗಸ್ಟ್ 8ನೇ ತಾರೀಕಿಗೆ ಇವನನ್ನು ಶಾಲೆಗೆ ಸೇರಿಸಿ, ಶಾಲೆಗೆ ಸೇರಿದ 1 ವಾರದೊಳಗೆ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಒಂದು ಅರ್ಚನೆ ಮಾಡಿದ್ರೆ ಇನ್ನು ಬುದ್ಧಿವಂತ ಆಗ್ತಾನೆ ಅಥವಾ ಓಡ್ತಾನೆ ಸ್ವಲ್ಪ ಅಂತ ಹೇಳಿದ. ಸರಿ, ಆಗಸ್ಟ್ 8 ಮನೆ ಹೇಳಿದ್ರು, ಆಗಸ್ಟ್ 8ಗೆ ಶಾಲೆಗೆ ಹೋಗ್ಬೇಕು ಅಂತ ಬಟ್ಟೆ ಎಲ್ಲ ಬಂತು, ಆಯ್ತು, ಸಂಭ್ರಮ ಅಲ್ಲ ಶಾಲೆ. ನಾನೇನು ಬಹಳ ಚಿಕ್ಕವನಲ್ಲ, 6.5 ವರ್ಷ ಆಗಿತ್ತು, ಕೋಣದಾಗಿ ಬೆಳೆದು ಬಿಟ್ಟು ಶಾಲೆಗೆ ಹೋಯ್ತು. ಆ ದಿವಸ ಹೋದ್ರೆ ಆ ದಿವಸ ಕೃಷ್ಣ ಜನ್ಮಾಷ್ಟಮಿ, ಶಾಲೆಗೆ ರಜೆ. ನೋಡಿ, ಅವನಿಗೆ ಆ ಜಾತಕ ಬರೆದವನಿಗೆ ಅಷ್ಟು ಗೊತ್ತಿಲ್ಲ, ಅವನಿಗೆ ಬೇರೆಲ್ಲ ಗೊತ್ತುಂಟ. ಅವನು ರಾಹು ಎಲ್ಲಿ ಕೂತಿದ್ದಾನೆ, ಕೇತು ಎಲ್ಲಿ ಕೂತಿದ್ದಾನೆ, ಇವನ ಜಾತಕದ 5ನೇ ಮನೆಯಲ್ಲಿ ಯಾರು ಕೂತಿದ್ದಾನೆ, 5ನೇ ಮನೆಗೆ 9ನೇ ಮನೆಯಿಂದ ದೃಷ್ಟಿ ಹೇಗೆ ಹೋಗ್ತದೆ, ಆ ಯಾವ ದೃಷ್ಟಿ ಎಲ್ಲಿಗೆ ಬಿದ್ದರೆ ಏನು ತೊಂದರೆ, ಇದೆಲ್ಲ ಅವನಿಗೆ ಗೊತ್ತುಂಟು. ಆದ್ರೆ 8ನೇ ತಾರೀಕಿನ ಶಾಲೆಗೆ ರಜೆ ಅಂತ ಗೊತ್ತಿಲ್ಲ. ಪರವಿದ್ಯೆ ಮತ್ತು ಅಪರವಿದ್ಯೆ ನಮ್ಮ ಅಪ್ಪ ಆಸೆ ಬಿಟ್ರು, ಇನ್ನು ಇವನಿಗೆ ಆಗೋದಿಲ್ಲ ಇವನ ಜನ್ಮದಲ್ಲಿ. ಗೆಳೆಯರ ಒಂದು ಇದಕ್ಕೆ ಸಂಭ್ರಮಕ್ಕೆ ಹೇಳ್ತಾ ಇಲ್ಲ, ನನಗೆ PhD ಆಗುವುದವರೆಗೆ ಈ ಸಮಸ್ಯೆ. PUCಗೆ ಸೇರುವಾಗ ನಿಮ್ಗೆ ವಿದ್ಯೆ ಇಲ್ಲ, ಎಂತ ಹೋಗ್ಲಿಕ್ಕೆ ನೀನು ಶಾಲೆ, ಡಿಗ್ರಿಗೆ ಸೇರಿ. ಯಾಕಂದ್ರೆ ನಮಗೆಲ್ಲ ಒಂದೇ ಕಾಲೇಜ್ ಅಲ್ಲ, ನಾವು ಎಲಿಮೆಂಟರಿ ಶಾಲೆ ಒಂದು, ಹೈಸ್ಕೂಲ್ ಇನ್ನೊಂದು, PUC ಮತ್ತೊಂದು, ಡಿಗ್ರಿಗೆ ಮತ್ತೊಂದು, MA ಯಾವ್ದು ಮನೆಗೆ ಹತ್ರ ಇದೆ ಅಲ್ಲಿ ಹುಡುಕಿಕೊಂಡು ಹೋಗ್ತೀವಿ, ಮತ್ತೆ ಅಲ್ಲಿ ಯಾವ ಸಬ್ಜೆಕ್ಟ್ ಇದೆ ಅದನ್ನು ಓದುವುದು. ನನಗೆ ಬೇಕಾದ ಸಬ್ಜೆಕ್ಟ್ ಅಲ್ಲ ಅದು. ಪ್ರತಿ ಹಂತದಲ್ಲಿ ಕೂಡ ಸಮಸ್ಯೆ. PhD ಆದ ಮೇಲೆ ನಾನು ಆ ಸರ್ಟಿಫಿಕೇಟ್ ಅಂತ ಅಪ್ಪನಿಗೆ ಕೊಟ್ಟಪ್ಪ, ಇನ್ನು ನಂಗೆ ಇದ್ದೇ ಇಲ್ಲ ಅಂತ ಹೇಳಿ. ನೋಡಿ ಹೆಂಗೆ ಈ ಅಪರವಿದ್ಯೆಯನ್ನು ಕೈವಶ ಮಾಡಿಕೊಂಡ ಈ ಅಪರಶಕ್ತಿಗಳು, ಈ ಪರಾಶಕ್ತಿಗಳು ಹೆಂಗೆ ನಮ್ಮನ್ನ ದಿಕ್ಕುಗಡಿಸಿ ನಮ್ಮನ್ನ ಬದುಕಿನಲ್ಲಿ ಉತ್ತಪ್ಪು ಕೂಡ ಬಿಕ್ಕಟ್ಟಿಗೆ ಹಾಕ್ತಾರೆ ಅಂತ. ಆದ್ದರಿಂದ ಈ ತರದ ವಿದ್ಯೆಗಳ ಬಗ್ಗೆ ನಮಗೆ ಹೆಚ್ಚು ಜ್ಞಾನ ಬರಬೇಕಾದಂತ ಅಗತ್ಯ ಇದೆ. ಇದರ ಬಹಳ ಮುಖ್ಯವಾದ ಸಮಸ್ಯೆ ಇದು ಭಾಷೆ ಅಂತ ನಾನು ಅದನ್ನು ಹೇಳಿದೆ. ಈ ಪವಿತ್ರವಾದಂತ ಭಾಷೆಯನ್ನು ಜನಭಾಷೆಗೆ ಇಳಿಸುವುದಕ್ಕೆ ಬಹಳ ಜನ ತಯಾರಿರುವುದಿಲ್ಲ. ಕ್ರಿಶ್ಚಿಯನ್ಸ್ ಮೊದಲು ಮುರಿದ್ರು, ಕುರಾನ್ ನಲ್ಲಿ ಈಗ ಬರ್ತಾ ಇದ್ರು. ಇಷ್ಟು ಸಮಯ ಆದ ಮೇಲೆ ಕುರಾನ್ ಅನ್ನ ಕನ್ನಡದಲ್ಲಿ ತರಬೇಕು ಅಂತ ಈಗ ಬರ್ತಾ ಇದೆ. ಮತ್ತೆ ಅದು ಇನ್ನೂ ಕೂಡ ನಮ್ಮ ಕನ್ನಡದಲ್ಲಿ ಬರ್ತಾ ಇಲ್ಲ. ಅದು ನನ್ನ ಕುರಾನ್ ನಂತರ 2 ಕಾಪಿ ಇದೆ, ತುಂಬಾ ಓದ್ತಾ ಇದ್ದೀನಿ ನಾನು. ನಂಗೆ ಆನಂದ ಇಲ್ಲ, ಅಂದ್ರೆ 71 ವರ್ಷ ನನಗೆ. ಸ್ಟಿಲ್ ಐ ವಾಸ್ ಅನೇಬಲ್ ಟು ಕಾಂಪ್ರಹೆಂಡ್ ವಾಟ್ ಇಟ್ ಸೇಸ್ ಅಂತ, ಏನ್ ಹೇಳ್ತಾ ಇದೆ ಅಂತ. ಅಂದ್ರೆ ಒಂದು ಲೆಜಿಟಿಮೇಟ್ ಆದಂತ ಕನ್ನಡದಲ್ಲಿ ಇಲ್ಲ. ನೋಡಿ, ಅದಕ್ಕೆ GR ಯಾಕೆ ಮುಖ್ಯ ಆಗ್ತಂದ್ರೆ, ವೇದೋಪನಿಷತ್ತುಗಳನ್ನ ನೀವು ಓದಬಹುದಾದ ಕನ್ನಡದಲ್ಲಿ ಬೈತಾರಲ್ಲ, ಅದು ಎಷ್ಟು ಚಾರಿತ್ರಿಕವಾಗಿ ಮುಖ್ಯವಾದ ವಿಷಯ ಎಂಬುದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇದು ಈ ಪುಸ್ತಕದ ಬಹಳ ದೊಡ್ಡ ಗುಣ ಯಾವುದು, ಅಥವಾ ಜನರಲ್ ಆಗಿ
ಜಿ ಆರ್ ಬಹಳ ದೊಡ್ಡ ಗುಣ ಅಂದ್ರೆ ಇದನ್ನ ಅವರು ಮಾಡಿದ್ರು ಅಂತ. ಇದು ಎರಡನೇದು ಪರಾವಿದ್ಯೆಯನ್ನ ಒಡೆದಿರೋದು ಮತ್ತು ಅಪರವಿದ್ಯೆಯ ಮೂಲಕ ಅದನ್ನ ಹೇಳಿರೋದು. ಮೂರನೇದು ಈ ಪುಸ್ತಕಕ್ಕೆ ಸಂಬಂಧಪಟ್ಟಾಗ ನಾನು ಹೇಳ್ಬೇಕಾದ ಒಂದು ಮಾತು ಯಾವುದು ಅಂತಂದ್ರೆ, ನನಗೆ ಖುಷಿ ಆಗಿರ್ಬೋದು ಜಿ ಆರ್ ಅವರ ಪುಸ್ತಕವು, ಎಲ್ಲ ಪುಸ್ತಕಗಳನ್ನು ಓದಿದಾಗ, ವಿಶೇಷವಾಗಿ ಇದನ್ನು ಓದಿದಾಗ, ಈಗ ವೇದಾಂತಗಳು, ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, 2 ಮಹಾಕಾವ್ಯಗಳು, ರಾಮಾಯಣ ಮಹಾಭಾರತದಂತ ಮಹಾಕಾವ್ಯಗಳು, ಸ್ಮೃತಿಗಳು, ಸೂತ್ರಗಳು, ಮಾನವಗಳಿಗೆ ಸೂತ್ರ ಮೊದಲಾದ ದೊಡ್ಡ ಜ್ಞಾನ ಪರಂಪರೆ ಇದೆ. ಈ ಜ್ಞಾನ ಪರಂಪರೆಯನ್ನ ಈ ಜ್ಞಾನ ಪರಂಪರೆಯನ್ನ ಅದಕ್ಕೆ ಪ್ರವೇಶ ಮಾಡುವಾಗ, ಅದರ ಅಧ್ಯಯನಕ್ಕೆ ಪ್ರವೇಶ ಮಾಡುವಾಗ ನೀವು ಹೇಗೆ ಪ್ರವೇಶ ಮಾಡ್ತೀರಿ ಎಂಬುದು ಒಂದು ಅದರ ಮೆಥಡ್ ಇದೆಯಲ್ಲ, ದಿ ಮೆಥಡಾಲಜಿ ವಿಚ್ ಹಿ ಅಡಾಪ್ಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಗ್ರೇಟ್ ನಾಲೆಡ್ಜ್ ಸಿಸ್ಟಮ್. ಗ್ರೇಟ್ ಅಥವಾ ಗ್ರೇಟ್ ಎಂಬುದು ಬೇಕಾದ್ರೆ ಅನಗತ್ಯ ಅಂತ ಸರಿ ಇಟ್ಟುಕೊಳ್ಳಿ, ಅದು ನಾಲೆಡ್ಜ್ ಸಿಸ್ಟಮ್ ಎಂಬುದನ್ನು ನಾನು ಒಪ್ಪಿಕೊಳ್ತೇನೆ. ಹೇಗೆ ನನಗೆ ಮಲಯ ಮಾದೇಶ್ವರ ಒಂದು ಮುಖ್ಯ ಟೆಕ್ಸ್ಟ್, ಮೈಲಾರಲಿಂಗನ ಕಥೆ ಎಷ್ಟು ನನಗೆ ಒಂದು ಮುಖ್ಯವಾದ ಟೆಕ್ಸ್ಟ್, ಬೀರಪ್ಪನ ಕುರಿತಾದಂತಹ ಒಂದು ಮಹಾಕಾವ್ಯ ಹೇಗೆ ನನಗೆ ಬಹಳ ಮುಖ್ಯವಾದ ಟೆಕ್ಸ್ಟ್, ನನಗೆ ರಾಮಾಯಣ ಮಹಾಭಾರತಗಳು ಕೂಡ ಮುಖ್ಯವಾದ ಟೆಕ್ಸ್ಟ್. ನಾನು ಅದನ್ನು ರಿಜೆಕ್ಟ್ ಮಾಡಿ ಮುಂದೆ ಹೋಗುವನಲ್ಲ, ಓದಬೇಕು ಅಂತ ಹೇಳುವ ಒಂದು ಜನಗಳ ಪೈಕಿ ನಾನು ಕೂಡ ಒಬ್ಬ. ನನ್ನ ಅನೇಕ ಗೆಳೆಯರು ರಿಜೆಕ್ಟ್ ಮಾಡ್ತಾರೆ ಅದನ್ನ. ನೀನು ಯಾವನೇ, ನೀನು ದೊಡ್ಡ ಮಾತಾಡ್ತೀನಿ, ನೀನು ಓದಿ ಯಕ್ಷಗಾನದಲ್ಲಿ ಕೃಷ್ಣನ ವೇಷ ಹಾಕ್ತಿದ್ದು ನನಗೆ ಬೈತಾರೆ. ನಾನು ಹೇಳಿದ್ರೆ ನಾನು ಕೃಷ್ಣನ ವೇಷ ಹಾಕುವ, ನಾನು ಹೇಳುವ ಕೃಷ್ಣ ಭಗವದ್ಗೀತೆಯ ಕೃಷ್ಣ ಅಲ್ಲ, ಪುರುಷೋತ್ತಮ ಬಿಳಿಮಲೆಯ ಕೃಷ್ಣ ಅದು. ಅದನ್ನ ನಾನು ಆ ಕಲೆಗೆ ಆ ಗುಣ ಇದೆ, ಅಪ್ರೋಪ್ರಿಯೇಟ್ ಮಾಡಿಕೊಳ್ಳುವಂತ ಗುಣ ಇದೆ, ಆ ಕಲೆಗೆ ಇದೆ. ನಾನು ಕಲೆಗೆ ಅಪಚಾರ ಮಾಡ್ತಾ ಇಲ್ಲ. ಈಗೆಲ್ಲ ವಾದಗಳು ನಡೀತವೆ. ಬಟ್ ನಾನು ಹೇಳ್ಬೇಕಾದ ಸರಳವಾದ ಮಾತು ಯಾವುದು ಅಂತಂದ್ರೆ, ಆ ದೊಡ್ಡ ಜ್ಞಾನ ಪರಂಪರೆಗೆ ಜಿ ಆರ್ ಪ್ರವೇಶ ಮಾಡುವಾಗ ಅತ್ಯಂತ ವಿನೀತವಾಗಿ ಪ್ರವೇಶ ಮಾಡುವ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತವಾದಂತ ಒಂದು ವಿಧಾನ. ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಯುತವಾಗಿ ಪ್ರವೇಶ ಮಾಡ್ತಾರೆ, ಅಹಂಕಾರದಿಂದ ಪ್ರವೇಶ ಮಾಡ್ತಾರೆ. ನಿಮಗೆ ಏನು ಗೊತ್ತಾ, ನಾವು ಹೇಳುದು ಕೇಳಿ ನೀವು ಅಂತ. ನಾನು ಅನೇಕ ಸತ್ಸಂಗಗಳಿಗೆಲ್ಲ ಹೋಗ್ತೀನಿ, ಅನುಭವಕ್ಕೋಸ್ಕರ ಹೋಗ್ತೀನಿ ನಾವು, ಮತ್ತೆ ಪ್ರವಚನಗಳನ್ನು ಕೇಳ್ತೀನಿ. ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಡುಪಿ ಬಹಳ ದೂರವಾ, ಸುಬ್ರಹ್ಮಣ್ಯ ಬಹಳ ದೂರವಾ, ಮಠಗಳಲ್ಲೆಲ್ಲ ಹೋಗಿ ಕೇಳ್ತಿದ್ದೆ ನಾನು. ಹೇಳ್ಬಾರದು, ನಾನು ಒಂದು ಬಗೆಯ ದುರಹಂಕಾರದ ಪ್ರವೇಶ. ನಿಮಗೇನು ಗೊತ್ತು, ಈಗ ತಾನೇ ಇವನು ವಿಷ್ಣುವಿನ ಹತ್ರ ಮಾತಾಡಿ ಬಂದ ಹಾಗೆ ಈಗ ತಾನೇ ಶಿವನ ಹತ್ರ ಮಾತಾಡಿ ಬಂದ ಹಾಗೆ ಅವರು ಹೇಳುದು. ಆದ್ರೆ ಋಗ್ವೇದದ ಮೊದಲ ಸೂಕ್ತಕ್ಕೂ ಋಗ್ವೇದದ ಅಂತ್ಯಕ್ಕೆ, ವೇದಾಂತ್ಯಕ್ಕೆ ಬರುವ ಒಂದು ಸೂಕ್ತಕ್ಕೂ 400 ವರ್ಷಗಳ ಅಂತರ ಇದೆ ಅಂತ ಜಿ ಆರ್ ಹೇಳ್ತಾರೆ. 3,500 ವರ್ಷಗಳಷ್ಟು ಹಿಂದೆ ಸೃಷ್ಟಿಯಾದಂತ 400 ವರ್ಷಗಳ ಒಂದು ವಿಶಾಲವಾದ ಚೌಕಟ್ಟಿನಲ್ಲಿ ಸೃಷ್ಟಿಯಾದಂತ ಸಾಹಿತ್ಯಕ್ಕೆ ಪ್ರವೇಶ ಮಾಡುವಾಗ ಒಬ್ಬ ವಿದ್ವಾಂಸ ವಿನಯದಿಂದ ಪ್ರವೇಶ ಮಾಡುವುದರಿಂದಲೇ ಅವರಿಗೆ ಅನೇಕ ಸತ್ಯಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದನ್ನು ಓದುವ ನಮಗೆ ಅದಕ್ಕೆ ಬೇರೆ ಆಯಾಮಗಳು ಇರಬಹುದು ಅಂತ ಯೋಚನೆ ಮಾಡುವ ಹಾಗೆ ಓದುಗರನ್ನು ಬೌದ್ಧಿಕವಾಗಿ ಬೆಳೆಸ್ತಾರೆ. ಈ ಸನಾತನ ಧರ್ಮಿಗಳು ಈಗ ಇದ್ದಾರಲ್ಲ, ಅವರು ಜನರನ್ನು ಬೆಳೆಯದ ಹಾಗೆ ಮಾತಾಡೋದು, ಚರ್ಚೆ ಮಾಡದ ಹಾಗೆ ಮಾತಾಡೋದು, ವಾದ ವಿವಾದ. ನಾನು ಮೊನ್ನೆ ಕಳೆದ ಡಿಸೆಂಬರ್ 16ರಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದಿದ್ದು ಗಮನಿಸಬಹುದು, ಭಾಷೆ ಮತ್ತು ತತ್ವಶಾಸ್ತ್ರದ ಸಾವು ಅಂತ. ತತ್ವಶಾಸ್ತ್ರ ನೀವು ಅದು ಎಷ್ಟು ಏನೇ ಇರಲಿ ಸರ್, ಅದರ ಬಗ್ಗೆ ದೊಡ್ಡ ವಾಗ್ವಾದಗಳು ನಡೆದಿದೆ. ವೇದವನ್ನೇ ಆಧಾರವಾಗಿಟ್ಟುಕೊಂಡು ಅದ್ವೈತಿಗಳು, ದ್ವೈತಿಗಳು, ವಿಶಿಷ್ಟಾದ್ವೈತಗಳು ಆಧಾರ ವೇದವೇ. ಆದ್ರೆ ಚರ್ಚೆಗಳಲ್ಲಿ ಒಂದಕ್ಕೊಂದು ಎಷ್ಟು ಭಿನ್ನಾಭಿಪ್ರಾಯ, ಒಂದೇ ಟೆಕ್ಸ್ಟ್ ಅನ್ನ ಎಷ್ಟು ಭಿನ್ನವಾಗಿ ವ್ಯಾಖ್ಯಾನ ಮಾಡಿದರೆ ಎಂಬುದು ಒಂದು ದೊಡ್ಡ ಬೌದ್ಧಿಕ ಕೆಲಸ. ಅದು ನಾವು ಒಪ್ಪುದು ಬಿಡುವುದು ಬೇರೆ, ಆದ್ರೆ ಬೌದ್ಧಿಕ ಕೆಲಸ ಅಂತೂ ನಮ್ಮಲ್ಲಿ ನಡೆದಿದೆ. ನಾನು ಹೆಚ್ಚು ಜಾನಪದದಲ್ಲಿ ಆದ್ದರಿಂದ ಅಂತ ಕಾವ್ಯಗಳನ್ನು ಜಾನಪದೀಯವಾಗಿ ವಿಘಟನೆಗೊಳಿಸಿದ್ದು ಕೂಡ ಇದೆ. ನೀವು ತಮಿಳುನಾಡಿಗೆ ಹೋದ್ರೆ ಮಹಾಭಾರತದ ದ್ರೌಪದಿ ತಮಿಳುನಾಡಿನಲ್ಲಿ ದೇವರಾಗಿದ್ದಾಳೆ. ನಾನು ಮೊನ್ನೆ ಇಲ್ಲಿ ಬೆಂಗಳೂರಿನಲ್ಲೇ ನಾನು ಕರಗ ನೋಡ್ತಾ ಇದ್ದೆ. ಕರಗದವಳು ಅಮ್ಮನ ಹತ್ರ ಕೇಳಿದೆ ನಾನು, ಅಮ್ಮ ಇದು ಏನು? ದ್ರೌಪದಿ ಅಂತ. ವ್ಯಾಸನ ದ್ರೌಪದಿ ಬೆಂಗಳೂರಿಗೆ ಬಂದು ಮಡಿಕೆ ಒಳಗೆ ಕೂತು ದೈವ ಆಗುದು ಸಣ್ಣ ವಿಘಟನೆ, ಅದು ಸಣ್ಣ ವಿರಚನೆ, ಅದು ಆಗಿದೆ. ಅದು ಎಷ್ಟು ಅದ್ಭುತವಾಗಿ ದ್ರೌಪದಿ ತಮಿಳುನಾಡಿನಲ್ಲಿ ಬೆಳೆದಿದ್ದಾಳೆ ಅಂದ್ರೆ ಸರ್, ತಿರುಪತಿ ಆಗ್ತದಲ್ಲ, ಕೆರುಕೊಕ್ಕಿನಲ್ಲಿ ದ್ರೌಪದಿ ವಸ್ತ್ರಾಪಾರ ಆಗ್ಬೇಕು. ಆದ್ರೆ ತಮಿಳುನಾಡಿನವರಿಗೆ ದ್ರೌಪದಿ ದೈವ, ದೊಡ್ಡ ದೈವ. ಅವ ದುಶ್ಯಾಸನ ಪಾತ್ರ ಮಾಡುವ ಬೆಳಿಗ್ಗೆ ದ್ರೌಪದಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅಟ್ಟ ಬಿದ್ದು ಪೂಜೆ ಮಾಡಿ, ಇವತ್ತು ನಂದು ದುಶ್ಯಾಸನ ವೇಷ ಉಂಟು, ನಾವೆಲ್ಲ ಮಾಡ್ತೀವಿ ಯಕ್ಷಗಾನ ಮಾಡೋ ಈಶ್ವರ. ನಾನು ನಾಸ್ತಿಕ, ನಾನು ಅದರ ಮನಸ್ಸಿನೊಳಗೆ ಇವತ್ತು ಮಾಡಿದಾಗೆ ಚಳಿ ಆಗ್ತಾ ಉಂಟು ಯಾಕೆ
ಒಂದು ಅದರ ಬಗ್ಗೆ ಒಂದು ಧ್ಯಾನ, ಅದು ಒಳ್ಳೇದಾಗಬೇಕು ಅಂತ ಒಂದು ಆಸೆ ಅಷ್ಟೇ, ಬೇರೇನಿಲ್ಲ. ಆದ್ರೆ ಅವನು ಹೋಗಿ ಬೇಡಿ ದುಶ್ಯಾಸನ ಮಾಡಿ ಬರ್ತಾನೆ ತಿರುಪತಿಗೆ. ಸಾಯಂಕಾಲ ಪರ್ಫಾರ್ಮೆನ್ಸ್. ಅವನು ಕೌರವ ಹೇಳ್ತಾನೆ, ಅಲ್ಲೇ ಇವಳ ಸೀರೆ ಏನು ಎಳಿಯ ಅಂತ. ಅವನು ದ್ರೌಪದಿ ಹತ್ರ ಹೋಗಿ ನಿಲ್ತಾನೆ. ಆ ದ್ರೌಪದಿಗೆ ಬೆಳಿಗ್ಗೆ ಕಾಲಿಗೆ ಬಿದ್ದು ಬನ್ನೇನೋ. ಆ ದ್ರೌಪದಿಯ ನಾಮ ಇನ್ನೂ ನಾನೇಲಿ ಉಂಟು, ಸೀರೆ ಎಳಿಬೇಕು. ಒಂದು ಎಪಿಕ್ ಹೇಗೆ ಜನಗಳ ಮಧ್ಯೆ ಬಂದಾಗ ಎಷ್ಟು ಭಿನ್ನವಾಗಿ ಆ ಸ್ವಾತಂತ್ರ್ಯ ನಮ್ಮ ಕಾವ್ಯಗಳಿಗೆ ಇತ್ತು ಸರ್. ಇದನ್ನು ಈ ಸ್ವಾತಂತ್ರ್ಯವನ್ನು ಹತ ಮಾಡುವವರೇ ಇವತ್ತಿನ ಸನಾತನವಾದಿಗಳು. ಡೆಲ್ಲಿಯಲ್ಲಿ ಏನಾಯ್ತು ಸರ್, ಎ.ಕೆ. ರಾಮಾನುಜ್ ಅವರ 300 ರಾಮಾಯಣಗಳು ಟೆಕ್ಸ್ಟ್ ಅನ್ನು ಓದ್ಬಾರ್ದು ಅಂತ ತೆಗೆಸಿಬಿಟ್ರು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ. ನಾವೆಲ್ಲ ಎಷ್ಟು ಗಲಾಟೆ ಮಾಡಿದ್ರು ಆಗಲಿಲ್ಲ, ನಮ್ಮ ಶಕ್ತಿ ಸಾಕಾಗಿಲ್ಲ. ಸೊ ಇವನು ದುಶಾಸನ ದ್ರೌಪದಿ ನೀತಿಯಲ್ಲಿ ಅವ ಏನ್ ಮಾಡ್ತಾನೆ ಗೊತ್ತಾ, ತಿರುಕೊತ್ತು ನೋಡ್ಬೇಕು. ದ್ರೌಪದಿಯ ಕಾಲಿಗೆ ಲಾಕ್ ಅಂತ ಬಿದ್ದ್ಬಿಡ್ತಾನೆ ಸ್ಟೇಟ್ ಮೇಲೆ. ದ್ರೌಪದಿಯ ಕಾಲಿಗೆ ಬಿದ್ದು 2 ಕಾಲುಗಳನ್ನು ಮುಟ್ಟಿ, ಅಮ್ಮ ನೀನು ದೈವ, ನಿನ್ನ ಸೀರೆ ಮುಟ್ಟಬಾರದು, ಅಂಗಾಂಗಗಳನ್ನು ಮುಟ್ಟಬಾರದು, ಆದ್ರೆ ನಾನು ಒಬ್ಬ ತಿರುಪತಿನ ಕಲಾವಿದನಾಗಿ ಇದನ್ನು ಮಾಡ್ಲೇಬೇಕು. ಹೀಗೆ ನಾನು ಮಾಡಿ ನಿನ್ನನ್ನು ಮುಟ್ಟಿದ್ರೆ ನೀನು ಕೋಪಗೊಳ್ಳಬಾರದು, ನನ್ನನ್ನು ಕ್ಷಮಿಸಮ್ಮ ಅಂತ ಹೇಳಿ ಎನ್ನಡಿ ಅಂತ ಶುರು ಮಾಡ್ತಾರೆ. ವ್ಯಾಸ ಏನಾದ್ರೂ ಅದನ್ನು ಕಂದು ನೋಡಿದ್ರೆ ಹೋಗಿ ಆತ್ಮಹತ್ಯೆ ಮಾಡಿಕೊಟ್ಟು ಆತ್ಮಹತ್ಯೆ. ಯಾಕಂದ್ರೆ ನಾವೆಲ್ಲ ಕುಮಾರವ್ಯಾಸ ಭಾರತ ಓದಿದ್ದು ಸರ್. ಅವನು ಕೆದರಿದ ಜಂಜುಟಿಯ ದುಶ್ಯಾಸನ ಹೋಗಿ ಸೀತೆಯನ್ನು ಎಲೆಗೆ ಬಾರೇನು, ನಾನು ಪುಷ್ಪವತಿ ಆಗಿದ್ದೇನೆ. ಪುಷ್ಪವತಿ ಆದ್ರೆ ಏನಾಯ್ತು, ಪುಷ್ಪವತಿ ಆಗಿ ಇಲ್ಲಿ ನಡೆ ಫಲವತಿ ಹಾಗೂ ಕುರುರಾಜ ಭವನದಲ್ಲಿ ಹೇಳುವಂತ ಒಬ್ಬ ದುಷ್ಟ ದುಶ್ಯಾಸನ ವ್ಯಾಸನಲ್ಲಿ ಇದ್ದಾನೆ, ಕುಮಾರವ್ಯಾಸನಲ್ಲಿ ಇದ್ದಾನೆ, ತಮಿಳುನಾಡಿನಲ್ಲಿ ದ್ರೌಪದಿಯ ಕಾಲಿ. ಅಂದ್ರೆ ಕಾವ್ಯಗಳಾಗಲಿ ಶಾಸ್ತ್ರಗಳಾಗಲಿ ಜನಗಳ ಮಧ್ಯೆ ಬಂದಾಗ ಜನಗಳ ಅಗತ್ಯಗಳಿಗಾಗಿ ಪುನರ್ ರಚನೆಗೊಳ್ಳುವಂತ ಒಂದು ಸ್ವಾತಂತ್ರ್ಯ ಭಾರತೀಯ ಸಂಸ್ಕೃತಿಗೆ ಇದ್ದದ್ದು ಇವತ್ತು ನಾಶ ಆಗ್ತಾ ಇದೆ ಅಂತ ಹೇಳುದು. ಇವತ್ತು ಸನಾತನ ಧರ್ಮದ ಬಗ್ಗೆ ಏನು ಮಾತಾಡುವಾಗ ಇಲ್ವಲ್ಲ. ನಾನು ಅದೇ ಹೇಳಿದ್ದೀನಿ ನಾನು. ಹಾಗಾಗಿ ಅದನ್ನ ಒಂದು ಫ್ಯಾನೆಟಿಕ್ ಅದನ್ನ ಅತ್ಯಂತ ಜನಗಳಿಗೆ ಮುಟ್ಟದ ಹಾಗೆ, ಜನಗಳು ಯೋಚನೆ ಮಾಡದ ಹಾಗೆ ನಾನಿದ್ದೇನೆ ಅದನ್ನ ಹೇಳಲಿಕ್ಕೆ ನೀವು ಅನುಸರಿಸಿ ಅಂತ ಹೇಳುವಂತ ಮಟ್ಟಕ್ಕೆ ಭಾರತ ಬರ್ತಾ ಇದ್ದಾಗ ಇಂಥ ಪುಸ್ತಕಗಳನ್ನು ನೀವು ಓದಿ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳುವ ಒಂದು ವಿನಯದಿಂದ ಅದಕ್ಕೆ ಪ್ರವೇಶ ಮಾಡಿ 10 ಮಂಡಲಗಳು, ಸುಮಾರು 1028 ಸೂಕ್ತಗಳು, 10,000ಕ್ಕಿಂತ ಹೆಚ್ಚು ಮಂತ್ರಗಳನ್ನ ಎಷ್ಟು ಅಗತ್ಯವ ಎಂಬುದನ್ನು ಸಿಲೆಕ್ಟ್ ಮಾಡಿ ಅತ್ಯಂತ ವಿನಯದಿಂದ GR ಈ ಪುಸ್ತಕದಲ್ಲಿ ಕೊಟ್ಟಿರೋದಿದೆಯಲ್ಲ, ಇದು ವರ್ತಮಾನವನ್ನ ಬದುಕಿಸುವ ರೀತಿ, ವರ್ತಮಾನದ ಓದುಗರನ್ನ ಬೆಳೆಸುವ ರೀತಿ. ನಮ್ಮಲ್ಲಿ ದಾರಿ ತಪ್ಪುತ್ತಿರುವ ಯುವಕರು ಇಂಥ ಪುಸ್ತಕಗಳನ್ನ ಓದಬೇಕು. ಕೊನೆಯ ಮಾತು ಇದು. ಅದು ಏನು ಅಂತಂದ್ರೆ, ಮತ್ತೆ ಅದು GR ಒಂದು ಸ್ಟೈಲ್ ಇದೆ. ಇದೆಲ್ಲ ಹೇಳೋದ್ರ ಜೊತೆಗೆ ಅವರು ಎಲ್ಲಾದ್ರೂ ಇದಕ್ಕೆ ವಿರುದ್ಧವಾಗಿ ಮಾತಾಡೋರಿಗೆ ಒಂದು ಕುಟ್ಲೇಬೇಕು. ಅವರು ಒಂದು ಅದು ಅವರಿಗೆ ಅದನ್ನು ತಡ್ಕೊಳಕ್ ಆಗಲ್ಲ ಅವ್ರಿಗೆ. ಹಾಗೆ ಮಧ್ಯೆ ಒಂದೊಂದು ಕಪಾಳಕ್ಕೆ ಬಾಯಿಸಿಕೊಂಡು ಮುಂದೆ ಹೋಗ್ತಾರೆ. ಇದು ಇವತ್ತಿನವರಿಗೆ ಏನ್ ಅರ್ಥ ಆಗ್ತದೆ? ಅದು ಎಲ್ಲಿ ಸಮಸ್ಯೆ ಅಲ್ಲ, ಅದು ಎಲ್ಲಿದೆ ಅಂದ್ರೆ, ಈಗ ನಾವು 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ. ಋಗ್ವೇದಗಳು 3,500 ವರ್ಷಗಳ ಹಿಂದೆ ಸೃಷ್ಟಿಯಾಯಿತು. ಈ ಕಾಲದಲ್ಲಿ ಅವರು ಒಂದು ಪ್ರಶ್ನೆ ಬಹಳ ಚೆನ್ನಾಗಿ ಹೇಳ್ತಾರೆ. ಧರ್ಮ ಎಂಬ ಒಂದು ಶಬ್ದ 3,500 ವರ್ಷಗಳ ಹಿಂದೆ ಯಾವ ಅರ್ಥ ಕೊಡ್ತಿತ್ತು ಎಂಬುದನ್ನು 21ನೇ ಶತಮಾನದಲ್ಲಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಆದ್ರೆ ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ ಟೆಕ್ಸ್ಟ್ ನನ್ನ ಅನುಭವಕ್ಕೆ ಅನುಗುಣವಾಗಿ ವಿರಚನೆಗೊಂಡಾಗ ನಾನು ಅದನ್ನು ಪಂಪನನ್ನು ಓದ್ತೀನಿ, ಅಥವಾ ಒಡ್ಡಾರಾಧನೆಯನ್ನು ಓದ್ತೀನಿ, ಕುಮಾರವ್ಯಾಸನನ್ನು ಓದ್ತೀನಿ, ಯಾವುದು ಓದ್ತೀನಿ. ಹೀಗೆ ಹೇಳ್ತಾ ಇವತ್ತಿನ ರಾಜಕೀಯಕ್ಕೆ ಅನುಗುಣವಾಗಿ ಆ ಪಠ್ಯಗಳನ್ನು ವಿರಚನೆಗೊಳಿಸಿ ಮಾತಾಡೋರ ವಿರುದ್ಧ ಅಲ್ಲೊಂದೊಂದೊಂದಲ್ಲಿ ಕಪಾಳಕ್ಕೆ ಬಾರಿಸ್ಕೊಂಡು ಇವರು ಮುಂದೆ ಹೋಗ್ತಾರೆ. ಉದಾಹರಣೆಗೆ ನಮ್ಮ ಮಾನ್ಯ ಪ್ರಧಾನಿಗಳೇ ಹೇಳಿದ್ರು, ಎಲ್ಲಿ ಒಂದು ಸೈನ್ಸ್ ಕಾಂಗ್ರೆಸ್ ಅಲ್ಲಿ, ಬೇರೆ ಕಡೆ ಆದ್ರೂ ಹಾಳಾಗೋಗ್ಲಿ, ಇಲೆಕ್ಷನ್ ಕ್ಯಾಂಪೈನ್ ಅಲ್ಲಿ ಆದ್ರೆ ಹೋಗ್ಲತ್ತ, ಸೈನ್ಸ್ ಕಾಂಗ್ರೆಸ್ ಅಲ್ಲಿ ನಮ್ಮಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಇತ್ತು ಗಣಪತಿ ಅಂತ ಹೇಳ್ತಾರೆ. ಒಂದು ಕಪಾಳಕ್ಕೆ ಬಾರಿಸ್ಕೊಂಡು ಮುಂದೆ ಹೋಗ್ತಾರೆ ಅಂತ ಅನೇಕ ಇವ್ರೇನು ಕಪಾಳಕ್ಕೆ ಬಾರಿಸೋದಿದೆಯಲ್ಲ, ಅದು ನನ್ನಂತ ಒಬ್ಬ ಏನು ಹೋರಾಟ ಜೀವಿ ಅಂತ ಹೇಳ್ಬೋದು, ಹೋರಾಟದಿಂದ ಬಂದವರಿಗೆ ಭಾರಿ ಖುಷಿ ಆಗುತ್ತೆ. ಆಂದೋಲನ ಜೀವಿಗಳು, ಖಾನ್ ಮಾರ್ಕೆಟ್ ಜೀವಿಗಳು ಅವ್ರು ಹೇಳಿದ್ರು. ಹಾಗಾಗಿ ಅದು ಕ್ರಿಟಿಕಲ್. ಅದು ನನಗೆ ಅದರಲ್ಲಿ ಬಹಳ ಖುಷಿಯಾದ್ದು ಒಂದು, ಈಗಾಗಲೇ ತಾವು ಹೇಳಿದ್ರಿ, ಮಂಡೂಕ ಸೂಕ್ತಗಳು. ಮಂಡೂಕ ಅಂದ್ರೆ ಕಪ್ಪೆ, ಮಂಡೂಕ ಸೂಕ್ತಗಳು, ಆಮೇಲೆ ಜೂಜುಕೋರನ ಸಮಸ್ಯೆಗಳು, ಆಮೇಲೆ ಕಾವ್ಯ ಸೃಷ್ಟಿ ಹೆಂಗೆ ಆಗ್ತದೆ. GR ಇಡೀ ಋಗ್ವೇದವನ್ನು ನೋಡಿರೋದು ಒಂದು ಕಾವ್ಯದ ಬಗ್ಗೆ.
ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನನಗೆ ಋಗ್ವೇದ ಓದಬೇಕು ಅಂತ ಅನ್ನಿಸಿದ್ದು ಇವ್ರದ್ದು ಓದಿದ ಮೇಲೆ. ಇಲ್ಲದ್ರೆ ಅವಲ್ಲಿ ನಮಗೆ ಹಾಕ್ಬೇಕಪ್ಪ ಬ್ರಾಹ್ಮಣರು ಓದಿದ್ರೆ ನಂಗೆ ಒಂದ್ಸಲ ತೇಜಸ್ವಿ ಸಿಕ್ಕಿದ್ರು. ಅವಾಗ ಪೋಲಂಕಿ ರಾಮಮೂರ್ತಿದು ಗಲಾಟೆ ನಡೀತಾ ಇತ್ತು, ಸೀತಾಯನ ಬಗ್ಗೆ ಗಲಾಟೆ ನಡೀತಾ ಇತ್ತು. ಅದು ಉಡುಪಿಯಲ್ಲಿ ನಾನು ಬಳುವಾರ ಮೊಹಮ್ಮದ್ ಕುಂಜಿ ಎಲ್ಲ ಸೇರಿ ಆರ್ಗನೈಸ್ ಮಾಡಿದ್ದು ಬಂಡಾಯ ಸಂಘಟನೆ. ಈ ಬಳುವಾರ ಇದ್ದಾನಲ್ಲ ಅವನು ಬಹಳ ಚಿಕ್ಕ, ಅವನಿಗೆ ಗಲಾಟೆ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ನೀವು ಗಲಾಟೆ ಮಾಡಿ ಸುದ್ದಿ ಆಗೋಬೇಡ ಅಂತ ಮೊದಲು ಅವನೇ ಗಲಾಟೆ ಶುರು ಮಾಡ. ಗಲಾಟೆ ಶುರು ಏನೋ ಹೇಳ್ಬಿಟ್ಟ, ಜನ ಗಲಾಟೆ ಮಾಡಿದ್ರು. ಆಮೇಲೆ ಮರುದಿವಸ ಪೇಪರ್ದಲ್ಲಿ ಬಳುವಾರ ಮೇಲೆ ಹಲ್ಲೆ ಹಿಂದೆ. ಅವಾಗ ಆ ಟೆಕ್ನಿಕ್ ಬಹಳ ಚೆನ್ನಾಗಿತ್ತು. ಅದೆಲ್ಲ ಆಯ್ತು. ಮರುದಿವಸ ನಾನು ತೇಜಸ್ವಿ ಹತ್ರ ಹೋಗ್ಬೇಕಾಗಿತ್ತು. ತೇಜಸ್ವಿ ಅವ್ರ ಹತ್ರ ಏನೇ ಅದು ಉಡುಪಿಯಲ್ಲಿ ಗಲಾಟೆ ಅಂತ. ಇಲ್ಲ ಸರ್, ಅದು ಪೋಲಂಕಿ ರಾಮಾಯಣದ ಮೇಲೆ ಅಟ್ಯಾಕ್ ಮಾಡಿದ್ರು. ಅಲ್ಲಯ್ಯ, ತಲೆಗಿಲಿ ಏನಾರು ಇದೆ? ತೇಜಸ್ವಿ ಸರಿ ಗೊತ್ತಲ್ಲ, ನಿಂಗೆ ತಲೆಗಿಲಿ ಏನಾರು ಇದೆಯಾ? ನೀವು ಹೋಗಿ ಬ್ರಾಹ್ಮಣರು ಕೂರಿಸ್ಕೊಂಡು ರಾಮಾಯಣದ ಬಗ್ಗೆ ಮಾತಾಡ್ತಿರಲ್ಲ, ಅವರ ಹೆಸರು ಕುಳಿತುಕೊಂಡಾಗ ಕೋಳಿ ಕೊಯ್ಯುದು ಹಿಂಗೆ, ಸಾಂಬಾರ್ ಮಾಡೋದು ಹೆಂಗೆ, ಅದ್ರ ಕರುಳು ಎಲ್ಲಿ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿ. ಅವ್ರಿಗೆ ಗೊತ್ತೇ ಇಲ್ಲ, ಅದು ನಿಮ್ಗೆ ಗೊತ್ತೇ ಸೇವ್. ನನಗೆ ಅಂತ ಹೌದು ಅಂತಲೂ ಅನ್ನಿಸುತ್ತೆ. ಯಾಕಂದ್ರೆ ಅವ್ರು ರಾಮಾಯಣ ಅದರ ಬಗ್ಗೆ ಕಥೆ ಏನಾಯ್ತು, ಸೀತಾಯನ ನಾವು ಅಂತ ದೊಡ್ಡ ಚರ್ಚೆಯಾಗಿ ನಿಮಗೆ ಸಂಸ್ಕೃತಕ್ಕೆ ಬರೋದಿಲ್ಲ ಅಂತ ಪಂಡಿತರು ಹೇಳಿದ್ರು. ಶತಮಾನಗಳಿಂದ ಅದನ್ನೇ ಮಾಡಿಕೊಂಡು ಬಂದಿದ್ದಾರೆ. ನೀವೇನು ಅದ್ರಲ್ಲಿ ಯಾಕೆ ಸಿಕ್ಕಾಕೋತೀರಿ, ಬೇರೆ ಏನಾದ್ರು ಮಾಡಿ ಅಂತ ಎಲ್ಲರೂ ಬೈದ್ರು. ಅದು ನಿಜ ಅಂತ ನನಗೆ ಅನ್ನಿಸಿತು ಆ ಕಾಲದಲ್ಲಿ. ಸೊ ಹೀಗಾಗಿ ಆ ಒಂದು ವಿನಯದಿಂದ ಪ್ರವೇಶ ಮಾಡುವುದರ ಜೊತೆಗೆ ಈ ಅಪತ್ಯಗಳನ್ನ, ಋಗ್ವೇದದ ಬಗ್ಗೆ ಅಪತ್ಯಗಳನ್ನ, ಮಂಡುಕದಲ್ಲಿ ಚಳಿ ಆದಾಗ ಮಂಡುಕಗಳು ಸುಮ್ಮನೆ ಇರ್ತವೆ, ಮಳೆ ಬಂದಾಗ ವಟ 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 ಅಂತ ಶುರು ಮಾಡ್ತವೆ. ಅಷ್ಟೇ ಇರೋದು ಅದರಲ್ಲಿ. ಇದರಲ್ಲಿ ಅಧ್ಯಾತ್ಮ ಏನಿದೆ ಅಂತ ಸಾಹಿತ್ಯ ಕೇಳ್ತಿ. ನನಗೆ ಹೋಗಿ 10 ಗಂಟೆ ನಗು ಬಂದಿದೆ. ಅದು ನಮ್ಮ ಕವಿ ಹೃದಯ, ಅವನ ಹೃದಯ ಕವಿತ್ವ ನನಗೆ. ಯಾಕಂದ್ರೆ ಅವ ಕಪ್ಪೆಗಳನ್ನು ನೋಡಿದಾನೆ, ಚಳಿಗಾಲದಲ್ಲಿ ಮುದುಡಿಕೊಳ್ಳುವುದನ್ನು ನೋಡಿದಾನೆ. ಆಮೇಲೆ ಮಳೆ ಬಂದಾಗ ನಮ್ದನ್ನು ಬಂಟ ಮನೆ ನೋಡಿಕೊಳ್ಳೆ ಕಪ್ಪೆಗಳ ಜೊತೆಲಿ ಬೆಳೆದವ್ರು ವಟ ವಟ ಅಂತ ಹೇಳ್ತಾರೆ. ಅದು ಕದ ತಮಾಷೆ. ಅದ್ರ ಇನ್ನೊಂದಿದೆ, ಅವ ಎಷ್ಟೋ ದೊಡ್ಡ ಕವಿ ಅಂದ್ರೆ, ಈ ಕಪ್ಪೆಗಳ ವಟ ವಟ ಮಂತ್ರ ಪಠಣ ಮಾಡುವ ಬ್ರಾಹ್ಮಣರ ವಟ. ಇದು ಒಂಥರ ಈ ಮಿಥಿಫಿಕೇಶನ್ ಅಂತ ಹೇಳುತ್ತಾನ. ಅಂದ್ರೆ ಈ ಋಗ್ವೇದದ ಮಿಥಿಫಿಕೇಶನ್ ಅನ್ನ ಒಡೆದು ಡಿಮಿಥಿಫೈ ಮಾಡಿ ನಮ್ಮ ಹತ್ತಿರಕ್ಕೆ ತರುವ ಒಂದು ದೊಡ್ಡ ಕೆಲಸವತ್ತ GR ಮಾಡಿದ್ದಾರೆ. ಇಂಗ್ಲಿಷ್ ಸ್ವಲ್ಪ ಟಫೇ ಇದೆ, ಓದಿದೆ ನಾನು ಪೂರ್ತಿ. ಆದ್ರೆ ಬೇಕಾಗ್ತದೆ ಅದು ಬೇರೆಯವರಿಗೆ ಓದುವಾಗ. ನಮಗೆಲ್ಲ ಕನ್ನಡ ಓದಿದವರಿಗೆ ಅದು ಟಫ್ ಅಂತ ಕಾಣ್ಬೋದು, ಆದ್ರೆ ಇಂಗ್ಲಿಷ್ ಅಲ್ಲಿ ಓದುವವರಿಗೆ ಅದು ಒಳ್ಳೆ ಇಂಗ್ಲಿಷ್ ಆಗಿರ್ಬೋದು. ಸೊ ಈ ಪುಸ್ತಕ ಡೆಲ್ಲಿಯಿಂದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಬ್ಲಿಷ್ ಆಗ್ಲಿ ಅಂತ ಹೇಳಿ ತುಂಬಾ ಒಳ್ಳೆಯ ಪುಸ್ತಕವನ್ನು ಕೊಟ್ಟು ಅದರ ಬಗ್ಗೆ ಆಸಕ್ತಿ ಬೆಳೆಸೋದು. ಕುವೆಂಪು ಮೊದಲಾದವರೆಲ್ಲ ಮಾಡಿದ ಕೆಲಸ ಅದೇ. ಅವರು ಎಂದು ರಾಮಾಯಣಕ್ಕೆ ವಿರೋಧ ಕುವೆಂಪು ಆಗಿರ್ಲಿಲ್ಲ. ರಾಮಾಯಣಕ್ಕೆ ವಿರೋಧ ಆಗಿದ್ರೆ ರಾಮಾಯಣ ದರ್ಶನ ಬರೀತಿರ್ಲಿಲ್ಲ. ಆದ್ರೆ ರಾಮಾಯಣದ ಎಲ್ಲಾ ಘಟನೆಗಳು ಸರಿ ಇಲ್ಲ ಅಂತೇಳಿ ಶೂದ್ರ ಶಂಭುಕನನ್ನು ಬರೆದ್ರು. ರಾಮ ಹೋಗಿ ಶೂದ್ರನನ್ನು ಕೇಳಿದಾಗ ಶೂದ್ರ ಯೋನ್ಯೋ ಪ್ರಸೂತೋ ಅಸ್ಮಿ ರಾಜ ಶೂದ್ರಕೋ ನಾಮ ಅಂತ. ಇಲ್ಲ, ನಿನ್ನ ಹೆಸರು ನೀನು ಯಾರು ಅಂತ ಕೇಳಿದ್ರೆ ಶೂದ್ರ ಯೋನಿಯಲ್ಲಿ ಜನಿಸಿದವನು ಅಂತ ಹೇಳ್ಬೇಕಾದ ಅಗತ್ಯ ಏನಿತ್ತು? ನನ್ನ ಹೆಸರು ಶಂಭುಕ ಅಂದ್ರೆ ಸಾಕಿತ್ತು. ಅಂದ್ರೆ ವಿದ್ಯೆ, ಜಾತಿ, ವರ್ಣ ಇದೆಲ್ಲ ಸೇರಿಸಿಕೊಂಡ ಒಂದು ಕಾಲಘಟ್ಟದ ಕಥೆ ಅದು. ಇದನ್ನ GR ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನೀವು ಹೇಳಿ ಸರಿ ಸರ್, ಕಿಕ್ಕಿರಿದ ಸಭಾಂಗಣ ನೋಡಿ ಬಂದಿದ್ದಾರೆ. ಈ ಈ ಈ ನನ್ನ ಇನ್ನೊಂದು ಸಣ್ಣ ಸಲಹೆ, ತಾವೆಲ್ಲ ತಿಂಗಳಿಗೆ ಒಂದ್ಸರಿ ಅದನ್ನು ನಾವು ಹಿಂಗೆ ಸೇರೋಣ ಮತ್ತೆ ಇಂಥ ವಿಚಾರ ನಮ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ನವಕರ್ನಾಟಕ ಪಬ್ಲಿಷ್ ಮಾಡಿದ ನವಕರ್ನಾಟಕಕ್ಕೆ ಹಿರಿಯ ಲೇಖಕರ ನೋಡಿ ಅವರೇ ಟೈಪ್ ಮಾಡಿದ್ದಾರೆ. ಕೊನೆಯ ಮಾತು ಸರ್, ನಾನು KPS ಕೂಡ ಮೊನ್ನೆ ಒಬ್ಬ 22 ವರ್ಷ ಅವ್ನ ನನ್ನ ಆಫೀಸ್ಗೆ ಬಂದು ಪೇಪರ್ ಎಸ್ಬಿಟ್ಟ. ಏನ್ ಮಾಡ್ತೀರಿ ನೀವು ಪ್ರಾಧಿಕಾರದವರು? ನಾನು ಚಾ ಕುಣ್ತೇನೆ. ನಾನು ಇದನ್ನ ಚಾ ಕುಣ್ತಿದ್ದೀನಿ, ಬಾ ಕೂತ್ಕೊಂಡು. ಅದೆಲ್ಲ ನಾನು ಹೇಳ್ತಾ ಇರೋದು. ನನಗೆ 30 ಮಾರ್ಕ್ ಇದು ಕಂಪ್ಯೂಟರ್ KPS ಇಲ್ಲಿ ಕೇಳಿದ್ದಾರೆ. ನಾನು ಕನ್ನಡ MA ಮಾಡಿದ್ದು. ಹೆಂಗೆ ಸರ್ ನಾನು ಇದರಲ್ಲಿ ಬರಿಬೇಕು? ನೀವು ಇದನ್ನು ಬರೆದು ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ. ನಾನು ಹೇಳಿದೆ, ಫಸ್ಟ್ ನೀನು ಔಟ್ಡೇಟೆಡ್ ಅಂತ ಒಟ್ಟಿಕೊಂಡು ಈ 21ನೇ ಶತಮಾನದ 2ನೇ ದಶಕದಲ್ಲಿ ನಿನಗೆ ಬೇಸಿಕ್ ಕಂಪ್ಯೂಟರ್ 30 ಮಾರ್ಕಿಗೆ ನಿನಗೆ ಬರೋದಿಲ್ಲ ಅಂತಂದ್ರೆ ನೀನು ಇವತ್ತು ಯಾವ ಕೆಲಸ ತೆಗೆದುಕೊಳ್ಳೋದಕ್ಕೂ ಕೂಡ ಅನರ್ಹ. ನೀನು ಕಂಪ್ಯೂಟರ್ ಸ್ಕಿಲ್ ಎಂಬುದು ಇವತ್ತೊಂದು ನೀನು ಯಾವುದೋ ಸಂಸ್ಥೆಗೆ ಕಲಿಬೇಕಾದಲ್ಲ. ಬೇಸಿಕಲಿ ನೀನು ಎಷ್ಟು ನಿನ್ನ ಮೊಬೈಲ್ ನಲ್ಲಿ ಮೆಸೇಜ್ ಫಾರ್ವರ್ಡ್ ಮಾಡ್ತೀನಿ ಏನು ಅಂತ ಎಷ್ಟು ಬೈದೆ. ಯಾಕೆ ಹೇಳ್ತೀನಿ ಅಂತಂದ್ರೆ 84 ವರ್ಷದ ಸಾಹೇಬರು ತಾವೇ ಕಂಪ್ಯೂಟರ್ ಖರೀದಿ ಮಾಡಿ ಪ್ಲೇ ಸೆಟಪ್ ಮಾಡಿದ್ದಾರೆ ಎಂಬುದು ಯುವಕರಿಗೆ ಮಾರ್ಗದರ್ಶನ ಆಗ್ಬೇಕು ಎಂಬ ಮಾತನ್ನು ಹೇಳಿ ಸ್ವಲ್ಪ ಅಧಿಕ ಪ್ರಸಂಗ ಮಾತಾಡೋದಕ್ಕೆ ಕ್ಷಮಿಸಿದ್ದೇನೆ. ನಾವು ಮಾತು ಬೆಳೆಸ್ತೇನೆ. ನಮಸ್ಕಾರ.